Hello everyone, welcome back. 25ME 11I Concepts of Mechanical Engineering 1ನಲ್ಲಿ ಇಲ್ಲಿ ತನಕ MCQ ಫಿಲ್ ಇನ್ ದ ಬ್ಲಾಂಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ರಿ. ಇನ್ನೂ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ಮೈ ವೀಡಿಯೋಸ್ ಆ್ಯಂಡ್ ಚೆಕ್ ಇಟ್ ಔಟ್ ಹೌ ಟು ಪ್ರಾಕ್ಟೀಸ್ ದಿಸ್ ಕ್ವಶನ್. ಅದ್ರ ಮೇಲೆ ಬೇರೆ ಬೇರೆ ಥರ ಯಾವ್ಯಾವ ಕ್ವಶನ್ಗೆ ರೆಡಿ ಆಗಬಹುದು ಅನ್ನೋದ್ರ ಬಗ್ಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳ್ಕೊಂಡ್ರಿ. ಈ ಒಂದು ವೀಡಿಯೋ ಸೆಷನಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ನು CO ವೈಸ್ ಯಾವ ಥರ ಬರುತ್ತೆ ಅಕಾರ್ಡಿಂಗ್ ಟು ದ ಸ್ಕೀಮ್ ನೋಡ್ಬೋದು. ಇಲ್ಲಿ ಸ್ಕೀಮಲ್ಲಿ CO1 ಅಂದರೆ ಯೂನಿಟ್ಸ್ ಆ್ಯಂಡ್ ಕನ್ವರ್ಷನ್ ಚಾಪ್ಟ್ರಲ್ಲಿ ಯು ವಿಲ್ ಗೆಟ್ 5 ಮಾರ್ಕ್ಸ್ 1 ಕ್ವಶನ್ ಅಷ್ಟೇ ಬರೋದು. ಹಾಗಾಗಿ ಯಾವ ಥರ ಕ್ವಶನ್ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡೋಣ. CO2 ಅಲ್ಲಿ 5 ಮಾರ್ಕ್ಸ್ ನಿಮಗೆ 2 ಕ್ವಶನ್ ಬರುತ್ತೆ. ಸೊ 2 ಕ್ವಶನ್ ಅಂದರೆ 10 ಮಾರ್ಕ್ಸು. ಸಿಮಿಲರ್ಲಿ CO3ಗೆ 3 ಕ್ವಶನ್ಸ್ ಬರುತ್ತೆ 5 ಮಾರ್ಕ್ಸ್ದು. CO4 ಅಲ್ಲಿ 1 ಕ್ವಶನ್ ಬರುತ್ತೆ. ಸೊ CO4 ಮತ್ತು CO1 ಅಲ್ಲಿ 1 ಕ್ವಶನ್ ಬರುತ್ತೆ. ಈ ಎರಡರಲ್ಲೂ ಕೂಡ ನಿಮಗೆ 5 ಕ್ವಶನ್ ಬರುತ್ತೆ. ಟೋಟಲ್ಲು 7 ಕ್ವಶನ್ ಆಯಿತು. ಅಪ್ಲಿಕೇಶನ್ ಲೆವೆಲಲ್ಲಿ 1 ಕ್ವಶನ್ನು ನಿಮಗೆ CO2 ಅಲ್ಲಿ ಬರುತ್ತೆ. ಏನು ಅಪ್ಲಿಕೇಶನ್ ಲೆವೆಲ್ ಅಂತ ಹೇಳಿದ್ರೆ, ಸೊ ದೇ ವಿಲ್ ಗಿವ್ ಒನ್ ಮೆಟೀರಿಯಲ್, ಯು ನೀಡ್ ಟು ಐಡೆಂಟಿಫೈ ವಿಚ್ ಇಸ್ ದ ಬೆಸ್ಟ್ ಸೂಟಬಲ್ ಫೆರಸ್ ಆರ್ ನಾನ್ ಮೆಟಲ್ ಸೂಟಬಲ್ ಫಾರ್ ದಟ್ ಅಪ್ಲಿಕೇಶನ್ ಅನ್ನೋದನ್ನ ಕಂಡುಹಿಡಿದು ಅದರದ್ದು ಪ್ರಾಪರ್ಟೀಸ್ ಅಪ್ಲಿಕೇಶನ್ಸ್ ಬರೆದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಯಾವ್ಯಾವ CO ದಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾಯ್ತು ನಿಮಗೆ. ಕೈನಮ್ಯಾಟಿಕ್ಸು, ವೆಲಾಸಿಟಿ ರೇಷಿಯೋಸ್ ಆ್ಯಂಡ್ ಗೇರ್ ರೇಸ್ ಆ್ಯಂಡ್ ಬೆಲ್ಟ್ ರೇಸಲ್ಲಿ ನಿಮಗೆ ಮೇಜರ್ ಪೋರ್ಷನ್ಸ್ ಇರೋದ್ರಿಂದ ನೀವು ಅಲ್ಲಿ 3 ಕ್ವಶನ್ಸ್ ಇರುತ್ತೆ. ಮೆಟಲ್ಸ್, ನಾನ್ ಫೆರಸ್ ಮೆಟಲ್ಸಲ್ಲೆಲ್ಲ ನಿಮಗೆ 2 ಕ್ವಶನ್ಸ್ ಇರುತ್ತೆ. ಯೂನಿಟ್ಸ್ ಆ್ಯಂಡ್ ಕನ್ವರ್ಷನ್ಸಲ್ಲಿ 1 ಆ್ಯಂಡ್ ಫ್ಯಾಜನರ್ಸ್ ಆ್ಯಂಡ್ ಪರ್ಮನೆಂಟ್ ಜಾಯಿನಿಂಗ್ ಪ್ರೊಸೆಸ್ಸಲ್ಲಿ 1 ಆ್ಯಂಡ್ ಇಲ್ಲಿ ಅಗೇನ್ CO2 ಅಲ್ಲಿ 1 ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ. ಸೊ ಇಷ್ಟಕ್ಕೂ ಪ್ರಿಪೇರ್ ಆದರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 5 25 ಮಾರ್ಕ್ಸ್. 8 ಕ್ವಶನ್ಸ್ ಬರುತ್ತೆ. ನಿಮಗೆ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಪ್ರತಿಯೊಂದಕ್ಕೂ 5 ಮಾರ್ಕ್ಸ್ ಇರುತ್ತೆ. ಲೆಟ್ ಅಸ್ ಗೋ ಟು ಸಮ್ ಆಫ್ ದ ಪ್ರಾಕ್ಟೀಸ್ ಕ್ವಶನ್ ಸೊ ದಟ್ ಯು ಕ್ಯಾನ್ ಈಸಿಲಿ ಗೆಟ್ ಇನ್ ಟು ದ ಎಕ್ಸಾಕ್ಟ್ ಪಿಕ್ಚರ್. ನೀವು ಇಲ್ಲಿ ನೋಡ್ಬೋದು. ಸೊ ವೀಕ್ 1 ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ. ವೀಕ್ 1ನಲ್ಲಿ ನಿಮಗೆ ಐಮ್ ಗೋಯಿಂಗ್ ಟು ಸಾಲ್ವ್ 5 ಮಾರ್ಕ್ಸ್ ಆಗಿರೋದ್ರಿಂದ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಥಿಯರಿ ಕ್ವಶನ್ಸ್, ದ ಚಾನ್ಸಸ್ ಆಫ್ ಗೆಟಿಂಗ್ ದ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ ಆರ್ ವೆರಿ ಹೈ ಹಿಯರ್. ಅಂದರೆ ಕನ್ವರ್ಷನ್ಸ್ ಮಾಡೋದಾಗಿರ್ಬೋದು ಅಥವಾ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡಿ ಕಂಡುಹಿಡಿಯೋದಾಗಿರ್ಬೋದು, ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ನೀವು ಆಲ್ರೆಡಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡಿದ್ದೀರಿ. ಬಟ್ ದೋಸ್ ಆರ್ ದ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ವಿಲ್ ಗೆಟ್ ದ ಆನ್ಸರ್ಸ್ ಇನ್ 1 or 2 ಲೈನ್ಸ್. ಸೊ ಇದು ಕೂಡ ಹಂಗೇನೇ ಇರುತ್ತೆ. ಬಟ್ 2 ಕ್ವಶನ್ಸ್ನ ಮಿಕ್ಸ್ ಮಾಡಿ ಕೇಳ್ತಾರೆ. ಒಂದೊಂದು ಕ್ವಶನ್ಗೂ 2.5 ಮಾರ್ಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಕನ್ವರ್ಟ್ ದ ಫಾಲೋಯಿಂಗ್ ಅಂತ 2 ಕ್ವಶನ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ 72 km/h ಇಂದ m/s ಕನ್ವರ್ಟ್ ಮಾಡಿ, ಇದಕ್ಕೊಂದು 2.5 ಮಾರ್ಕ್ಸ್ ಬರ್ಬೋದು. ಸಿಮಿಲರ್ಲಿ 5000 ನ್ಯೂಟನ್ನ kg ಫೋರ್ಸ್ ಕನ್ವರ್ಟ್ ಮಾಡೋದು, ಇದಕ್ಕೊಂದು 2.5 ಮಾರ್ಕ್ಸ್ ಇರ್ಬೋದು. ಯಾವ ಥರ ಕನ್ವರ್ಟ್ ಮಾಡೋದು ನಿಮಗೆಲ್ಲ ಆಲ್ರೆಡಿ ಪ್ರೀವಿಯಸ್ 3 ಮಾರ್ಕ್ಸ್ ಕ್ವಶನ್ಸ್ ಹೇಳಿದ್ದೀನಿ. 72 km/h. ಸೊ ಫಸ್ಟ್ ನೀವೇನು ಮಾಡಬೇಕು, ಕಿಲೋಮೀಟರ್ನ ಮೀಟ್ರ್ ಕನ್ವರ್ಟ್ ಮಾಡ್ಕೋಬೇಕು. 1 ಕಿಲೋಮೀಟರ್ನ ಮೀಟ್ರ್ ಕನ್ವರ್ಟ್ ಮಾಡೋದು ಯಾವ ಥರ, 10⁻³ ಅಥವಾ 1000 ಆಗುತ್ತೆ. ಡಿವೈಡೆಡ್ ಬೈ ಹವರ್ನ ಸೆಕೆಂಡ್ ಕನ್ವರ್ಟ್ ಮಾಡೋದು ಯಾವ ಥರ, 60 × 60 ಸೆಕೆಂಡ್ಸ್. ಸೊ ಏನು ಕೊಟ್ಟಿರ್ತಾರೋ ವ್ಯಾಲ್ಯೂ 72 × 1000 ಡಿವೈಡೆಡ್ ಬೈ 60 × 60 ಅಂದರೆ 3600ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ m/s ಸಿಗುತ್ತೆ. ಆ್ಯಂಡ್ ಇಫ್ ಯು ಡೂ ದ ಕ್ಯಾಲ್ಕುಲೇಷನ್ ದ ಆನ್ಸರ್ ವುಡ್ ಬಿ ಅರೌಂಡ್ 20 m/s. ಸಿಮಿಲರ್ಲಿ ಕನ್ವರ್ಟ್ 5000 ನ್ಯೂಟನ್ ಇಂಟು kg ಫೋರ್ಸ್. ಇಲ್ಲಿ ನೋಡ್ಬೋದು kg ಫೋರ್ಸ್ ಮತ್ತು ನ್ಯೂಟನ್ಗೆ ಇರುವಂತಹ ಫ್ಯಾಕ್ಟರು 9.81. ಸೊ ನೀವೇನು ಮಾಡಬೇಕು ಅಂದರೆ kg ಫೋರ್ಸು ಕನ್ವರ್ಟ್ ಮಾಡಬೇಕಾದ್ರೆ ಫೋರ್ಸು ನ್ಯೂಟನಲ್ಲಿ ಇರೋದನ್ನ ಡಿವೈಡೆಡ್ ಬೈ 9.81, ದಟ್ ಈಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿ ಆ್ಯಂಡ್ ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಆ್ಯಂಡ್ ದ ಆನ್ಸರ್ ಈಸ್ 509 kg ಫೋರ್ಸ್. ಸೊ ದಿಸ್ ಈಸ್ ಹೌ ಯು ಶುಡ್ ಕನ್ವರ್ಟ್. ನಿಮಗೆ 5 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಈ ಥರ ನಿಮಗೆ ಯಾವುದಾದ್ರೂ ಕನ್ವರ್ಷನ್ ಕೇಳ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಹಿಯರ್ ಅ ಹಿಂಟ್, ಒಂದು ಹಿಂಟ್ ಅಥವಾ ಒಂದೇನೋ ಸಾಲ್ವ್ ಮಾಡ್ತಾ ಇದ್ದೀನಿ ಬಿಟ್ಟರೆ ನಿಮಗೆ ಯಾವುದಾದ್ರೂ ಕನ್ವರ್ಷನ್ಸ್ ಕೊಡ್ಬೋದು. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ ಐ ಆಮ್ ಗೋಯಿಂಗ್ ಟು explaining these things. So we'll move to the next question. So you can see here a constant force of 25 Newton moves an object at a distance of 10 meter. ಸೊ ಯಾವುದೋ ಒಂದು ಫೋರ್ಸು 25 ನ್ಯೂಟನ್ ಅಷ್ಟು ಕ್ವಾಂಟಿಟಿ ಇರುವಂಥದ್ದು ಒಂದು ಆಬ್ಜೆಕ್ಟ್ನ 10 ಮೀಟರ್ ಅಷ್ಟು ಡಿಸ್ಟೆನ್ಸ್ಗೆ ತಳ್ತಾ ಇದೆ. ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಇನ್ ಜೌಲ್ಸ್ ಅಂತ ಕೇಳ್ತಾ ಇದ್ದಾರೆ. ವರ್ಕ್ ಡನ್ ಕಂಡುಹಿಡಿಬೇಕು, ಜೌಲ್ಸಲ್ಲಿ ಇಡಬೇಕು ಅದನ್ನು, ಆಮೇಲೆ ಅದನ್ನು CGS ಕನ್ವರ್ಟ್ ಮಾಡಬೇಕು. ಸೊ ಇಷ್ಟು ಪ್ಯಾರಾಮೀಟರ್ಸ್ಗೆ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಯು ನೀಡ್ ಟು ರೈಟ್ ದ ಫಾರ್ಮುಲಾ. ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡ್ತೀರಾ. ಫಸ್ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಅದಕ್ಕೊಂದು ಮಾರ್ಕ್ಸ್ ಇಡ್ಬೋದು. ಸಬ್ಸ್ಟಿಟ್ಯೂಷನ್ 25 × 10 ದಟ್ ಈಸ್ 250
250 joules. So 250 joules is the answer for work done. ಇಲ್ಲಿಗೆ ನಿಮಗೆ 3 ಮಾರ್ಕ್ಸ್ ಇಡ್ತಾರೆ. ಇನ್ನು ಕನ್ವರ್ಟ್ ವರ್ಕ್ ಇಂಟು ಸಿ ಜಿ ಎಸ್, ಏನು ಬಂದಿರುವಂಥ ಎಸ್ ಐ ಯೂನಿಟ್ನ ಸಿ ಜಿ ಕನ್ವರ್ಟ್ ಮಾಡೋದು. ಸಿ ಜಿ ಎಸ್ ಅಲ್ಲಿ ಯಾವುದು ಜೌಲ್ಗೆ ಮೀನಿಂಗ್ ಇರುವಂಥದ್ದು ಅಂದರೆ ಅರ್ಜಸ್. ಸೊ ಇ ಆರ್ ಜಿ ಅರ್ಜ್. ಸೊ 1 joule ಈಸ್ ಈಕ್ವಲ್ ಟು 10⁻7 ಅರ್ಜ್ ಆದರೆ 250 ಜೌಲ್ಗೆ ಎಷ್ಟು ಅಂತ ಹೇಳಿದ್ರೆ ಏನಿರುತ್ತೆ ಅದು 10⁻7 ಇಂಟು 250 ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ ಅರ್ಜಸ್ ಸಿಗುತ್ತೆ. ಸೊ ಇದು ಕೂಡ ಕನ್ವರ್ಷನ್ ಆ್ಯಂಡ್ ಸಬ್ಸ್ಟಿಟ್ಯೂಟಿಂಗ್ ದ ಫಾರ್ಮುಲಾ ಆಗಿರೋದ್ರಿಂದ ಈ ಥರ ನಿಮಗೆ ಪ್ರೆಷರು, ಪವರು, ಸ್ಟ್ರೆಸ್ಸು ಯಾವುದಾದ್ರೂ ಕೊಡ್ಬೋದು. ಫಸ್ಟು ಅದ್ರದ್ದು ಬೇಸಿಕ್ ಎಸ್ ಐ ಯೂನಿಟ್ನ ಕಲ್ತ್ಕೊಳ್ಳಿ, ಆಮೇಲೆ ಬೇರೆ ಬೇರೆ ಸಿಸ್ಟಮ್ ಆಫ್ ಯೂನಿಟ್ಸ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ತಿಳ್ಕೊಂಡ್ರೆ ವಿಲ್ ಗೆಟ್ ಆಲ್ ಟೈಪ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಟ್ರೆಸ್ದು ಯಾವುದೋ ಒಂದು ಕ್ವಶನ್ ಇದೆ. ಸೊ ಕ್ಯಾಲ್ಕುಲೇಟ್ ದ ಸ್ಟ್ರೆಸ್ ಆ್ಯಕ್ಟಿಂಗ್ ಆನ್ ಸ್ಟೀಲ್ ಬಾರ್ ವೆನ್ ದ ಫೋರ್ಸ್ ಈಸ್ 250. ಇಲ್ಲಿ ನೋಡ್ಬೋದು ನೀವು ಫೋರ್ಸ್ ಕೊಟ್ಟಿದ್ದಾರೆ, ಡೇಟಾದಲ್ಲಿ ಫೋರ್ಸ್ ಬರ್ಕೋಬೇಕು. ಆ್ಯಂಡ್ ಅಪ್ಲೈಡ್ ಓವರ್ ಏರಿಯಾ ಆಫ್ 2.5 ಮೀಟರ್ ಸ್ಕ್ವೇರ್. ಸೊ ಯಾವ ಏರಿಯಾದಲ್ಲಿ ಅಪ್ಲೈ ಆಗ್ತಾ ಇದೆ? 2.5 ಏರಿಯಾ ಮೀಟರ್ ಸ್ಕ್ವೇರಲ್ಲಿ ಅಪ್ಲೈ ಆಗ್ತಾ ಇದೆ. ಎಷ್ಟು ಫೋರ್ಸು? 250 ಫೋರ್ಸು. ಸೊ ಸ್ಟ್ರೆಸ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು, ಅದರ್ವೈಸ್ ಯು ವಿಲ್ ನಾಟ್ ಏಬಲ್ ಟು ಸಾಲ್ವ್ ದಿಸ್. ಸೊ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ ಫೋರ್ಸ್ ಟು ದ ಏರಿಯಾ. ಫೋರ್ಸ್ ಅಂದರೆ 250, ಏರಿಯಾ ಅಂದರೆ 2.5. ಸೊ ದಟ್ 100 ಪ್ಯಾಸ್ಕಲ್ ಆಯಿತು. ನಿಮ್ಗೆ ಗೊತ್ತಿದೆ ಪ್ಯಾಸ್ಕಲ್ ಅಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದರೆ 1 ಪ್ಯಾಸ್ಕಲ್. ಸೊ ಇಲ್ಲಿ ತನಕ 3 ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ. ಮೆಗಾ ಪ್ಯಾಸ್ಕಲ್ಸ್ಗೆ ಅದನ್ನು ಕನ್ವರ್ಟ್ ಮಾಡಿ. ಮೆಗಾ ಪ್ಯಾಸ್ಕಲ್ಸ್ ಕನ್ವರ್ಟ್ ಮಾಡೋದು ಯಾವ ಥರ? 1 ಮೆಗಾ ಪ್ಯಾಸ್ಕಲ್ಸ್ಗೆ 10⁻6 ಪ್ಯಾಸ್ಕಲ್ ಹೆಂಗೆ ಬಂತು? ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಸಫಿಕ್ಸಲ್ಲಿ ಮೆಗಾ ಅಂತ ಹೇಳಿದ್ರೆ ಎಸ್ ಐ ಸಫಿಕ್ಸಲ್ಲಿ ಮೆಗಾ ಮೀನಿಂಗ್ ಇಸ್ 10⁻6. ಸೊ 1 ಮೆಗಾ ಪ್ಯಾಸ್ಕಲ್ಗೆ 10⁻6 ಪ್ಯಾಸ್ಕಲ್ ಆದರೆ 1 ಪ್ಯಾಸ್ಕಲ್ಗೆ ಎಷ್ಟು? 1 ಪ್ಯಾಸ್ಕಲ್ಗೆ ಎಷ್ಟು? 1 ಡಿವೈಡೆಡ್ ಬೈ 10⁻6. ಸೊ 1 ಪ್ಯಾಸ್ಕಲ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 10⁻6. ಇಲ್ಲಿ ಎಷ್ಟು ಪ್ಯಾಸ್ಕಲ್ ಇದೆ? 100 ಪ್ಯಾಸ್ಕಲ್ ಇದೆ. ಸೊ 100 ಪ್ಯಾಸ್ಕಲ್ ಈಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ 10⁻6 ಆಯಿತು. You can calculate this and the answer would be around 0.001 megapascal ಅಲ್ಲಿ ಬರುತ್ತೆ. So this carries 2 marks. So 3 plus 2 is 5. So ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಮಾಡೋದಕ್ಕೆ 3 ಮಾರ್ಕ್ಸ್ ಇರುತ್ತೆ, ಆ್ಯಂಡ್ ಕನ್ವರ್ಷನ್ ಮಾಡೋದಕ್ಕೆ ಮೆಗಾಪ್ಯಾಸ್ಕಲ್ಗೆ 2 ಮಾರ್ಕ್ಸ್ ಇರುತ್ತೆ. ಲೆಟ್ ಅಸ್ ಟೇಕ್ ಒನ್ ಮೋರ್ ಪ್ರಾಬ್ಲಮ್ ಹಿಯರ್. So as you can see here, the problem is about to find out the power output. A machine performs 500 joules of work in 5 seconds ಅಂತ ಕೊಡ್ತಾ ಇದ್ದಾರೆ. ಅಂದರೆ 500 ಜೌಲ್ಸ್ನ 5 ಸೆಕೆಂಡಲ್ಲಿ ಮೆಷಿನ್ನು ಪರ್ಫಾರ್ಮ್ ಮಾಡ್ತಾ ಇದೆ. ಹಿಂಗಿದ್ದಾಗ ಪವರ್ ಎಷ್ಟು? ಅದನ್ನು ಸಿ ಜಿ ಎಸ್ ಸಿಸ್ಟಮ್ ಕನ್ವರ್ಟ್ ಮಾಡಿ. ಸೊ ಇದು ಕೂಡ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ. ಪವರ್ಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಸೊ ಡೇಟಾದಲ್ಲಿ ವರ್ಕ್ ಡನ್ ಕೊಟ್ಟಿದ್ದಾರೆ 500 ಜೌಲ್ಸ್ ಅಂತ, ಟೈಮ್ ಟೇಕನ್ ಕೊಟ್ಟಿದ್ದಾರೆ 5 ಸೆಕೆಂಡ್ಸ್ ಅಂತ. So you need to know the formula for power. The formula for power is nothing but work done divided by time taken. So that is 500 divided by 5, that is 100 watts. So 100 watts ಅನ್ನೋದು ಪವರು. ಇಲ್ಲಿಗೆ 3 ಮಾರ್ಕ್ಸ್ ಇರುತ್ತೆ. ಕನ್ವರ್ಟ್ ಇಂಟು ಸಿ ಜಿ ಎಸ್. ಅಗೈನ್ ಇಲ್ಲಿ ಸಿ ಜಿ ಎಸ್ಗೆ ಬೇರೆ ಯಾವುದೂ ಇಲ್ಲ, ಅರ್ಜಸ್ ಪರ್ ಸೆಕೆಂಡ್ ಅಂತ ಇರುತ್ತೆ ಅಷ್ಟೇ. ಏನು ಬಂದಿರುತ್ತೆ ವ್ಯಾಲ್ಯೂ ಅದಕ್ಕೆ 10⁻6 ಅಥವಾ 10⁻7 ಮಾಡಿದ್ರೆ ಅರ್ಜಸ್ ಪರ್ ಸೆಕೆಂಡ್ ಆಗುತ್ತೆ. ದಿಸ್ ಈಸ್ ದ ಯೂನಿಟ್ ಇನ್ ಸಿ ಜಿ ಎಸ್ ಸಿಸ್ಟಮ್. ಸೊ ದಿಸ್ ಈಸ್ ಎಸ್ ಐ ಯು ಸಿಸ್ಟಮ್ ಆ್ಯಂಡ್ ದಿಸ್ ಇಸ್ ಸಿ ಜಿ ಎಸ್ ಸಿಸ್ಟಮ್. ದಿಸ್ ಇಸ್ ಹೌ ಯು ಸಾಲ್ವ್ ದ ಪ್ರಾಬ್ಲಮ್. ಸೊ ಇದೇ ಥರ ನಿಮಗೆ ಯೂನಿಟ್ಸ್ ಆ್ಯಂಡ್ ಕನ್ವರ್ಷನ್ಸನ್ನು ಯಾವ ಥರ ಕೇಳ್ಬೋದು? ಫೋರ್ಸ್ ಆಯಿತು, ಪ್ರೆಷರ್ ಆಯಿತು, ಪವರ್ ಆಯಿತು, ಸ್ಟ್ರೆಸ್ ಆಯಿತು, ಅಗೈನ್ ಆಕ್ಸಿಲರೇಷನ್ ಆಗಿರ್ಬೋದು, ಆಕ್ಸಿಲರೇಷನ್, ವೆಲಾಸಿಟಿ, ಎಲ್ಲ ಡಿರೈವ್ಡ್ ಯೂನಿಟ್ಸಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಮು ಬರ್ಬೋದು. ಹಾಗಾಗಿ ಎಲ್ಲ ಕನ್ವರ್ಷನ್ಸು ಕೂಡ ನೀಟಾಗಿ ಓದ್ಕೊಂಡು ಹೋಗಿ. ಸೊ ದಟ್ 5 ಮಾರ್ಕ್ಸ್ ಕ್ವಶನ್ಸ್ ಆರ್ ವೆರಿ ಸಿಂಪಲ್. ಸೊ ನಾನು ಇಲ್ಲಿ ಕೊಟ್ಟಿರೋದು ಬೇಸಿಕ್ಕು ನಿಮಗೆ ಡಿಗ್ರಿ ಸೆಂಟಿಗ್ರೇಡಿಂದ ಡಿಗ್ರಿ ಫ್ಯಾರನ್ಹೀಟ್ ಆಗಿರ್ಬೋದು, ಡಿಗ್ರಿ ಸೆಂಟಿಗ್ರೇಡಿಂದ ಡಿಗ್ರಿ ಕೆಲ್ವಿನ್ ಆಗಿರ್ಬೋದು. ಸೊ ಎಲ್ಲ ಥರದ ಕ್ವಶನ್ಸನ್ನು ಯು ಕ್ಯಾನ್ ಎಕ್ಸ್ಪೆಕ್ಟ್, ಆ್ಯಂಡ್ ದೀಸ್ ಆರ್ ವೆರಿ ಸಿಂಪಲ್. ನೀವು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸಲ್ಲೂ ಪ್ರಾಕ್ಟೀಸ್ ಮಾಡಿದಿರಿ. ಹಾಗಾಗಿ 5 ಮಾರ್ಕ್ಸ್ ಕ್ವಶನ್ನು ಈ ಒಂದು ಯೂನಿಟಲ್ಲಿ ತೆಗೆಯೋದು ತುಂಬ ಕಷ್ಟ ಆಗಲ್ಲ. ಇಟ್ ಈಸ್ ವೆರಿ ಸಿಂಪಲ್ ಟು ಸ್ಕೋರ್ 5 ಮಾರ್ಕ್ಸ್ ಇನ್ ದಿಸ್ category. Now coming to the second CO. ಸೆಕೆಂಡ್ ಸಿ ಓದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಯು ಹ್ಯಾವ್ ನೋಡಿ 5 ಮಾರ್ಕ್ಸ್ ಕ್ವಶನ್ ಇದೆ. ಯಾವ್ಯಾವ ವೀಕ್ ಕವರ್ ಮಾಡಿದ್ದಾರೆ ಇಲ್ಲಿ? 2, 3, 4, 5 ನಿಮಗೆಲ್ಲ ಗೊತ್ತೇ ಇದೆ. ವೀಕ್ ನಂಬರ್ 2 ಅಲ್ಲಿ ಮೆಟಲ್ಸ್ ಇದೆ, ಮೆಟಲ್ಸ್. ವೀಕ್ ನಂಬರ್ 3 ಅಲ್ಲಿ ನಾನ್ ಫೆರಸ್ ಮೆಟಲ್ಸ್, ಇಲ್ಲಿ ಫೆರಸ್ ಮೆಟಲ್ಸ್, ಇಲ್ಲಿ ನಾನ್ ಫೆರಸ್ ಮೆಟಲ್ಸ್. ವೀಕ್ ನಂಬರ್ 4 ಅಲ್ಲಿ ಪ್ರಾಪರ್ಟೀಸ್, ಆ್ಯಂಡ್ ವೀಕ್ ನಂಬರ್ 5 ಅಲ್ಲಿ ನಾನ್ ಮೆಟಲ್ಸ್.
ಸೊ ಫೆರಸ್ ಮೆಟಲ್, ನಾನ್ ಫೆರಸ್ ಮೆಟಲ್, ಆ್ಯಂಡ್ ಈ ಕಡೆ ನೋಡಿದ್ರೆ ನೀವು ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇಷ್ಟನ್ನು ಕೂಡ ನೀವು ಈ ಒಂದು 4 ವಾರಗಳಲ್ಲಿ ಕಲ್ತ್ಕೋಬೋದು. ಈ 4 ಕಲ್ತ್ಕೊಂಡ್ರೆ ಯು ವಿಲ್ ಗೆಟ್ 3 ಕ್ವಶನ್ಸ್. ಸೊ 2 ಫ್ರಮ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ್ಯಂಡ್ 1 ಕ್ವಶನ್ ಫ್ರಮ್ ಅಪ್ಲಿಕೇಶನ್ ಲೆವೆಲ್. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂದರೆ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಏನು ಗಾಬರಿ ಆಗೋದು ಬೇಕಾಗಿಲ್ಲ. ಡೈರೆಕ್ಟಾಗಿ ಡಿಫ್ರೆನ್ಸ್ ಬಿಟ್ವೀನ್ ಆಗಿರ್ಬೋದು, ಎಕ್ಸ್ಪ್ಲೈನ್ ಮಾಡಿ ಅಂತ ಆಗಿರ್ಬೋದು. ಸೊ ಯು ಕ್ಯಾನ್ ಈಸಿಲಿ ಗೆಟ್ ಟು ನೋ ಅಬೌಟ್ ಲೈಕ್ ವಿಚ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಗೆಟ್. ಅದ್ರ ಬಗ್ಗೆ ಒಂದಷ್ಟು ಇನ್ಪುಟ್ಸ್ ನಾನು ಹೇಳ್ಕೊಡ್ತಾ ಬರ್ತೀನಿ. ನೋಡಿ, ಒಂದು ಕ್ವಶನ್ ತಗೊಳ್ಳೋಣ ಇಲ್ಲಿ. ಕಂಪೇರ್ ಲೋ, ಮೀಡಿಯಮ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್ ಅಂತ ಒಂದು ಕ್ವಶನ್ ಇದೆ. ಸೊ ಯಾವ ಒಂದು CO ಬರುತ್ತಿದೋ, ಅಂದರೆ ಯಾವ ಒಂದು ವೀಕಲ್ ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ನೋಡ್ಬೋದು ನೀವು, ಹೈ ಕಾರ್ಬನ್ ಸ್ಟೀಲ್ ಅಂದ ತಕ್ಷಣ ಕ್ಯಾಸ್ಟ್ ಐರನ್ನು, ಹೈ ಕಾರ್ಬನ್ ಸ್ಟೀಲು ಎಲ್ಲ ವೀಕ್ 2 ಕಂಟೆಂಟ್ಸು. ವೀಕ್ 2 ಅಲ್ಲಿ ಬರುವಂಥ ಒಂದು ಕಂಟೆಂಟ್ ಇದು. ಸೊ ಏನಂತ ಕೇಳಿದ್ದಾರೆ, ಕಂಪೇರ್ ಮಾಡಿ. ಸೊ ಲೋ ಕಾರ್ಬನ್ ಸ್ಟೀಲ್ ಅಂದ ತಕ್ಷಣ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೈಲ್ಡ್ ಸ್ಟೀಲ್. ಮೈಲ್ಡ್ ಸ್ಟೀಲ್ದು ಪರ್ಸೆಂಟೇಜ್, ಕಾರ್ಬನ್ ಪರ್ಸೆಂಟು 0.05 0.3% ಇರುತ್ತೆ. ಅದ್ರ ಪ್ರಾಪರ್ಟೀಸು ತುಂಬ ಸಾಫ್ಟ್ ಮೆಟಲ್ಲು, ಡಕ್ಟೈಲ್ ಇದು, ಟಫ್ ಆಗಿರುತ್ತೆ, ಈಸಿಯಾಗಿ ವೆಲ್ಡ್ ಮಾಡ್ಬೋದು, ಮತ್ತು ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ನಾವಿಲ್ಲಿ ಶೀಟ್ಸು, ವೈರ್ಸು, ನೇಲ್ಸು, ಸ್ಟ್ರಕ್ಚರಲ್ ಕಾಂಪೊನೆಂಟ್ಸು ಇಲ್ಲೆಲ್ಲ ನಾವು ಲೋ ಕಾರ್ಬನ್ ಸ್ಟೀಲ್ನ ನೋಡ್ತೀವಿ. ಸೊ ಕಮಿಂಗ್ ಟು ದ ಮೀಡಿಯಂ ಕಾರ್ಬನ್ ಸ್ಟೀಲ್. ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂದರೆ ಕಾರ್ಬನ್ನು ಲೋ ಕಾರ್ಬನ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ ಇರುತ್ತೆ? 0.3 0.6% ಇರುತ್ತೆ. ಇದ್ರ ಪ್ರಾಪರ್ಟೀಸ್ ಏನಪ್ಪ ಅಂದರೆ, ಮೈಲ್ಡ್ ಸ್ಟೀಲ್ಗಿಂತ ತುಂಬ ಸ್ಟ್ರಾಂಗ್ ಮೆಟೀರಿಯಲ್ ಇದು. ಹಾರ್ಡ್ನೆಸ್ಸು ಕಂಪೇರ್ ಟು ಮೈಲ್ಡ್ ಸ್ಟೀಲ್ ಇಟ್ ಈಸ್ ಲೈಕ್ ಮಾಡರೇಟ್. ಡಕ್ಟಿಲಿಟಿ ಸ್ವಲ್ಪ ಕಡಿಮೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಕಾರ್ಬನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದ್ದಂಗೆ ಡಕ್ಟಿಲಿಟಿ ಕಳ್ಕೊಂಡು ಅದನ್ನು ಬ್ರಿಟಲ್ನೆಸ್ ಸ್ವಲ್ಪ ಶುರುವಾಗುತ್ತೆ. ಆಮೇಲೆ ಹೀಟ್ ಟ್ರೀಟ್ಮೆಂಟ್ ಮಾಡ್ಬೋದು. ಅದಕ್ಕೆ ನಾವು ಇದನ್ನು ಶಾಫ್ಟ್ಸು, ಆಕ್ಸೆಲ್ಸು, ಗೇರ್ಸು, ಕ್ರ್ಯಾಂಕ್ ಶಾಫ್ಟ್ಸು ಇಲ್ಲೆಲ್ಲ ನೋಡ್ತೀವಿ. ಹೈ ಕಾರ್ಬನ್ ಸ್ಟೀಲಿಗೆ ಬರೋದಾದರೆ 0.6 1.4 1.5 ತನಕನೂ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹೈ ಕಾರ್ಬನ್ ಸ್ಟೀಲ್ನಲ್ಲಿರೋ ಕಾರ್ಬನ್ ಪರ್ಸೆಂಟೇಜ್ ಅಂತ ಹೇಳ್ಬೋದು. ಆ್ಯಂಡ್ ವೆರಿ ಹಾರ್ಡ್, ತುಂಬ ಹಾರ್ಡು, ತುಂಬ ಬ್ರಿಟಲ್ ಮೆಟೀರಿಯಲ್ಲು, ವಿಯರ್ನ ರೆಸಿಸ್ಟ್ ಮಾಡುತ್ತೆ. ಹೈ ಸ್ಟ್ರೆಂತ್ ಇರೋ ಮೆಟೀರಿಯಲ್ ಇದು. ಕಟ್ಟಿಂಗ್ ಟೂಲ್ಸ್ಗಳಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಹೆಂಗೆ ಯಾವ ಥರ ಕ್ವಶನ್ ಬರ್ಬೋದು, ಡೈರೆಕ್ಟ್ ಕ್ವಶನ್ಸು ಈ ಥರ ಬರುತ್ತೆ. ಇಂಡೈರೆಕ್ಟ್ ಕ್ವಶನ್ಸ್ ಯಾವ ಥರ ಕೇಳ್ಬೋದು, ಇಲ್ಲೇ ಕಟ್ಟಿಂಗ್ ಟೂಲ್ಸಲ್ಲಿ ಯೂಸ್ ಮಾಡುವಂತಹ ಕಾರ್ಬನ್ ಸ್ಟೀಲ್ ಯಾವುದು, ಐದರ್ ಇಟ್ ಇಸ್ ಎ ಲೋ ಕಾರ್ಬನ್ ಸ್ಟೀಲ್, ಆರ್ ಇಟ್ ಇಸ್ ಎ ಮೀಡಿಯಂ ಕಾರ್ಬನ್ ಸ್ಟೀಲ್, ಆರ್ ಇಟ್ ಇಸ್ ಎ ಹೈ ಕಾರ್ಬನ್ ಸ್ಟೀಲ್. ಸೊ ಈ ಮೂರಲ್ಲಿ ನಿಮಗೆ ಕಾರ್ಬನ್ ಯಾವ್ದು ಜಾಸ್ತಿ ಇರುತ್ತೆ ನೋಡಿಕೊಂಡು ಅದು ಬರೆದ್ಬಿಟ್ರೆ ಅದ್ರ ಪ್ರಾಪರ್ಟೀಸ್ ಬರೀರಿ ಅಂತ ಹೇಳ್ತಾರೆ. ಯು ಕ್ಯಾನ್ ರೈಟ್ ದೀಸ್ ಪ್ರಾಪರ್ಟೀಸ್. ಸೊ ದ್ಯಾಟ್ ಈಸ್ ಒನ್ ವೇ ಆಫ್ ಆಸ್ಕಿಂಗ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್. ಸೊ ದಿಸ್ ಈಸ್ ಹೌ ಯು ಶುಡ್ ರೀಡ್. ಈ ಥರ ಕ್ವಶನ್ ಬಂದಾಗ ಇಷ್ಟು ಬರೀಬೇಕಾ ಸರ್ ಅಂದರೆ, ಯು ಕ್ಯಾನ್ ರೈಟ್ ಎನಿ 2 ಪ್ರಾಪರ್ಟೀಸ್, ಎನಿ 2 ಅಪ್ಲಿಕೇಶನ್ಸ್ ಇನ್ ಈಚ್ ಕ್ಯಾಟಗರಿ. ದಟ್ ಈಸ್ ಸಫಿಷಿಯಂಟ್ ಫಾರ್ 5 marks. So coming to the second question, discuss the properties and uses of tool steel ಅಂತ ಕೇಳಿದ್ದಾರೆ. ಸೊ ಟೂಲ್ ಸ್ಟೀಲ್ ಅಂದರೆ ನಿಮಗೆ ಅಂಡ್ ಸ್ಟೈನ್ಲೆಸ್ ಸ್ಟೀಲ್. ಇಲ್ಲಿ ಇದಕ್ಕೆ 2.5 marks ಅಲಾಟ್ ಮಾಡಿರ್ತಾರೆ, ಇದಕ್ಕೆ 2.5 marks ಅಲಾಟ್ ಮಾಡಿರ್ತಾರೆ. ಟೂಲ್ ಸ್ಟೀಲ್ ಅಂದರೆ ಏನು? ಕಟಿಂಗ್ ಟೂಲ್ಸಲ್ಲಿ ಯೂಸ್ ಮಾಡುವಂಥ ಸ್ಟೀಲು. ಏನದ್ರದ್ದು ಮೈನ್ ಪ್ರಾಪರ್ಟಿ? ವೆರಿ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ತುಂಬ ಹಾರ್ಡ್ ಆಗಿರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು, ಬೇಗ ಸವಿಬಾರ್ದು. ವೇರ್ ರೆಸಿಸ್ಟೆನ್ಸ್ ಅಂದರೆ ಸವೆತ ಆಗಬಾರದು, ಬೇಗ ಅದನ್ನು ರೆಸಿಸ್ಟ್ ಮಾಡುತ್ತೆ. ಹೈ ಟೆಂಪ್ರೇಚರಿಗೆ ಹೋದರೂ ಕೂಡ ಕಟಿಂಗ್ ಟೂಲ್ಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಮೆಟಲ್ ಇನ್ನೊಂದು ಮೆಟಲ್ಗೆ ಟಚ್ ಆಗ್ತಾ ಇರುತ್ತೆ. ಒಂದು ಮೆಟಲ್ ಇನ್ನೊಂದು ಮೆಟಲ್ ಟಚ್ ಆದಾಗಲೂ ಕೂಡ ಹಾರ್ಡ್ನೆಸ್ನ ಕಳ್ಕೊಬಾರ್ದು ಅದು. ಹಾಗಾಗಿ ಮೇಂಟೈನ್ ಹಾರ್ಡ್ನೆಸ್ ಅಟ್ ಹೈ ಟೆಂಪ್ರೇಚರ್, ಆ ಒಂದು ಗುಣಲಕ್ಷಣ ಇರುತ್ತೆ. ತುಂಬ ಟಫ್ ಆಗಿರುತ್ತೆ. ಸಡನ್ಲಿ ಅಪ್ಲೈಡ್ ಲೋಡ್ ಅಥವಾ ಶಾಕ್ ಲೋಡ್ ಬಂದರೂ ಕೂಡ ಅದು ತಡೆಯುತ್ತೆ. ಮತ್ತು ಇದನ್ನು ಹೀಟ್ ಟ್ರೀಟ್ಮೆಂಟ್ ಮಾಡ್ಬೋದು. ಕಟಿಂಗ್ ಟೂಲ್ ಸ್ಟೀಲ್ ಏನಿದೆಯೋ ಅದನ್ನು ಹೀಟ್ ಟ್ರೀಟ್ಮೆಂಟ್ ಮಾಡಿ ನಮಗೆ ಬೇಕಾಗಿರೋ ಹಾರ್ಡ್ನೆಸ್ನ ಪಡ್ಕೋಬೋದು. ಈ 5 ಪ್ರಾಪರ್ಟೀಸು ಟೂಲ್ ಸ್ಟೀಲ್ದು. ಎಷ್ಟು ಬರೀಬೇಕು ಸರ್? ಇಲ್ಲಿ 5 marks 10 marks ಅಷ್ಟು ಬರೀತೀವಿ, ಇದೆಯಲ್ಲ ಇಲ್ಲಿ ಆನ್ಸರ್ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ರೈಟ್ ಎನಿ 3 ಪ್ರಾಪರ್ಟೀಸ್ ಆ್ಯಂಡ್ ಎನಿ 2 ಅಪ್ಲಿಕೇಶನ್ಸ್. ಸೊ ಫಾರ್ 2.5 marks. ಕಟಿಂಗ್ ಟೂಲ್ಸಲ್ಲಿ ನಾವು ಟೂಲ್ ಸ್ಟೀಲ್ನ ನೋಡ್ತೀವಿ, ಪಂಚಸ್ ಮತ್ತು ಡೈಸಲ್ಲಿ ನೋಡ್ತೀವಿ, ಚಾಕುಗಳು ಮತ್ತು ಬ್ಲೇಡ್ಗಳಲ್ಲಿ ನೋಡ್ತೀವಿ. ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದಿಸ್ ಈಸ್ ಅಬೌಟ್ ಟೂಲ್ ಸ್ಟೀಲ್. ಕಮಿಂಗ್ ಟು ದ ಸ್ಟೇನ್ಲೆಸ್ ಸ್ಟೀಲ್. ಸ್ಟೇನ್ಲೆಸ್ ಸ್ಟೀಲ್ ಪ್ರಾಪರ್ಟಿ ಏನು? ನಮ್ಮ ಮನೇಲಿ ಯೂಸ್ ಮಾಡುವಂತಹ ಕಿಚನ್ಸಲ್ಲಿ ಪ್ಲೇಟ್ಸ್ ಆಗಿರ್ಬೋದು, ಸ್ಪೂನ್ಸ್, ಗ್ಲಾಸಸ್, ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ. ಯಾಕೆಂದರೆ ಸ್ಟೈನ್ಲೆಸ್ ಸ್ಟೀಲಲ್ಲಿರುವಂಥ ಮೇನ್ ಇಂಪಾರ್ಟೆಂಟ್ ಅಲಾಯಿಂಗ್ ಎಲಿಮೆಂಟು ಕ್ರೋಮಿಯಂ. ಕ್ರೋಮಿಯಂ ಆ್ಯಡ್ ಮಾಡಿರೋದ್ರಿಂದ ಸ್ಟೇನ್ಲೆಸ್ ಸ್ಟೀಲ್ಗೆ ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಿ ಬರುತ್ತೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಟಫ್ ಆಗಿರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅಪಿಯರೆನ್ಸ್ ಚೆನ್ನಾಗಿರುತ್ತೆ ಮತ್ತು ತುಂಬ ಕ್ಲೀನ್ ಸರ್ಫೇಸ್ ಇರುತ್ತೆ. ಅದು ಯಾವುದೇ ಥರ ರಸ್ಟ್ ಹಿಡಿಯಲ್ಲ ಮತ್ತು ಬೇಗ ಬಿಸಿ ಆಗೋದಿಲ್ಲ. ಡಕ್ಟೈಲ್ ಮೆಟೀರಿಯಲ್ಲು ಮತ್ತು ಫಾರ್ಮಬಿಲಿಟಿ ಅಂದರೆ ಈಸಿಯಾಗಿ ಅದು ಫಾರ್ಮಿಂಗ್ ಮಾಡ್ಬೋದು. ಅದಕ್ಕೆ ನಾವು ಕಿಚನ್ ಯುಟೆನ್ಸಿಲ್ಸು, ಕುಕ್ವೇರು, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು, ಆಟೋಮೊಬೈಲ್ ಪಾರ್ಟ್ಸು ಇಲ್ಲೆಲ್ಲ ನಾವು ಸ್ಟೈನ್ಲೆಸ್ ಸ್ಟೀಲ್ನ ಯಥೇಚ್ಛವಾಗಿ ನೋಡ್ತೀವಿ.
because of these properties. You can write any 3 properties or any 2 applications. ಸೊ ಕಿಚನ್ ಯುಟೆನ್ಸಿಲ್ಸು ಮತ್ತು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಾವು ಸ್ಟೇನ್ಲೆಸ್ ಸ್ಟೀಲ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ಅಲಾಯ್ ಸ್ಟೀಲ್ಸ್. ನೋಡಿ, ಇಲ್ಲಿ ತನಕ ನೋಡಿದ್ದು ನೀವು ಯಾವ ಸ್ಟೀಲು, ಟೂಲ್ ಸ್ಟೀಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲು. ಅಲಾಯ್ ಸ್ಟೀಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನೋಡೋಣ. ಅದೊಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ರೈಟ್ ಎ ನೋಟ್ ಆನ್ ಅಲಾಯ್ ಸ್ಟೀಲ್ ಆ್ಯಂಡ್ ದೇರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್. ಸೊ ಅಲಾಯ್ ಸ್ಟೀಲ್ ಅಂದರೆ ಏನು, ಅದ್ರದ್ದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಬರೆದ್ರೆ ವಿಲ್ ಗೆಟ್ 3 ಮಾರ್ಕ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ನೋಡಿ, ಅಲಾಯ್ ಸ್ಟೀಲ್ಸ್ ಆರ್ ದ ಸ್ಟೀಲ್ಸ್ ಮಿಕ್ಸ್ಡ್ ವಿತ್ ಎಲಿಮೆಂಟ್ಸ್ ಲೈಕ್ ಕ್ರೋಮಿಯಂ, ನಿಕ್ಕಲ್, ಮಾಲಿಬ್ಡಿನಿಯಂ, ಮ್ಯಾಂಗನೀಸ್, ಟಂಗ್ಸ್ಟನ್ ಆ್ಯಂಡ್ ವೆನೇಡಿಯಮ್. ಸೊ ಇಷ್ಟು ಅಲಾಯಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದಾಗ ವಿಲ್ ಗೆಟ್ ಅಲಾಯ್ ಸ್ಟೀಲ್. ಏನಕ್ಕೆ ಅಲಾಯಿಂಗ್ ಮಾಡ್ತಾರೆ? ಟು ಇನ್ಕ್ರೀಸ್ ದ ಸ್ಟ್ರೆಂತ್, ಹಾರ್ಡ್ನೆಸ್, ಟಫ್ನೆಸ್, ವೇರ್ ರೆಸಿಸ್ಟೆನ್ಸ್ ಆ್ಯಂಡ್ ಕರೋಷನ್ ರೆಸಿಸ್ಟೆನ್ಸ್. ಇಷ್ಟನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ನಾವು ಅಲಾಯ್ ಸ್ಟೀಲ್ ಮಾಡ್ತಾರೆ. ಯೂಶ್ವಲಿ ಪ್ಲೇನ್ ಕಾರ್ಬನ್ ಸ್ಟೀಲ್ಸ್ಗೆ ನಾವು ಜಾಸ್ತಿ ಅಲಾಯಿಂಗ್ನ ಮಾಡ್ತಾರೆ. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗೆ ಬಂದರೆ ಆಟೋಮೊಬೈಲ್ ಪಾರ್ಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಗೇರ್ಸು, ಆ್ಯಕ್ಸಲ್ಸು, ಕ್ರ್ಯಾಂಕ್ ಶಾಫ್ಟಲ್ಲಿ ನೋಡ್ಬೋದು. ಕಟಿಂಗ್ ಟೂಲ್ಸ್ ಲೈಕ್ ಡ್ರಿಲ್ಸ್, ಡೈಸ್, ಕಟರ್ಸಲ್ಲಿ ನಾವು ಅಲಾಯ್ ಸ್ಟೀಲ್ಸ್ನ ನೋಡ್ಬೋದು. ಪವರ್ ಆ್ಯಂಡ್ ಕೆಮಿಕಲ್ ಪ್ಲಾಂಟ್ಸಲ್ಲಿ ನಾವು ಅಲಾಯ್ ಸ್ಟೀಲ್ಸ್ನ ನೋಡ್ಬೋದು. ಅದೇ ಥರ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸಲ್ಲಿ ನಾವು ಅಲಾಯ್ ಸ್ಟೀಲ್ಸ್ನ ನೋಡ್ಬೋದು. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಈ ಕ್ವಶನನ್ನು ಯಾವ ಥರನಾದರೂ ಕೇಳ್ಬೋದು. ರೈಟ್ ಎ ನೋಟ್ ಆನ್ ಅಲಾಯ್ ಸ್ಟೀಲ್ ಅಂತಲೂ ಬರ್ಬೋದು, ಅಥವಾ ವಾಟ್ ಈಸ್ ಅಲಾಯಿಂಗ್ ಅಂದರೆ ಏನು ಅಂತಲೂ ಕೇಳ್ಬೋದು. ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮ್. ಅಲಾಯಿಂಗ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂಪ್ರೂವ್ ದ ಪ್ರಾಪರ್ಟೀಸ್. ಅಂದರೆ ಅಲಾಯಿಂಗ್ ಅಂದರೆ ಫಸ್ಟ್ ಆಫ್ ಆಲ್ ಮಿಕ್ಸಿಂಗ್ ವಿತ್ ಸಮ್ ಅದರ್ ಮೆಟೀರಿಯಲ್ಸ್ ಲೈಕ್ ಕ್ರೋಮಿಯಂ, ನಿಕ್ಕಲ್, ಮಾಲಿಬ್ಡಿನಮ್. ನೆಕ್ಸ್ಟ್ ಕ್ವಶನ್, ಕ್ಲಾಸಿಫೈ ಫೆರಸ್ ಮೆಟೀರಿಯಲ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದೇರ್ ಕಾಂಪೋಸಿಷನ್. ಫೆರಸ್ ಮೆಟೀರಿಯಲ್ಸ್ನ ಕ್ಲಾಸಿಫೈ ಮಾಡಿ ಅದರ ಕಾಂಪೋಸಿಷನ್ನ ಬ್ರೀಫಾಗಿ ಹೇಳಿ ಅಂತ ಹೇಳಿದರೆ, ಯು ಕ್ಯಾನ್ ರೈಟ್ ಎನಿ 2 ಫೆರಸ್ ಮೆಟೀರಿಯಲ್ಸ್ನ ಲಿಸ್ಟ್ ಮಾಡಿ ಅದರದ್ದು ಕಾಂಪೋಸಿಷನ್ನ ಬರೆದ್ರೆ ಸಾಕು. ಐ ಹ್ಯಾವ್ ಗಿವನ್ 3 ಪಾಯಿಂಟ್ಸ್ ಹಿಯರ್. ನೀವು ನೋಡ್ಬೋದು ಇಲ್ಲಿ ಕ್ಯಾಸ್ಟ್ ಐರನ್ನು. ಸೊ ಕ್ಯಾಸ್ಟ್ ಐರನ್ ಅನ್ನೋದು ಒಂದು ಫೆರಸ್ ಮೆಟೀರಿಯಲ್ಲು, ಸ್ಟೀಲ್ ಅನ್ನೋದು ಇನ್ನೊಂದು ಫೆರಸ್ ಮೆಟೀರಿಯಲ್ಲು, ಅಲಾಯ್ ಸ್ಟೀಲ್ ಅನ್ನೋದು ಇನ್ನೊಂದು ಫೆರಸ್ ಮೆಟೀರಿಯಲ್. ಯು ಕ್ಯಾನ್ ರೈಟ್ ಸ್ಟೈನ್ಲೆಸ್ ಸ್ಟೀಲ್ ಆಲ್ಸೋ, ಟೂಲ್ ಸ್ಟೀಲ್ ಆಲ್ಸೋ. ಸೊ ದೋಸ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ರೈಟ್ ವೆನ್ ಎವರ್ ಇಟ್ ಈಸ್ ಎ ಫೆರಸ್ ಮೆಟೀರಿಯಲ್. ಇನ್ನು ಕಾಂಪೋಸಿಷನ್ ಬಗ್ಗೆ ಬರೋದಾದರೆ, ಕ್ಯಾಸ್ಟ್ ಐರನಲ್ಲಿ 2-4% ಕಾರ್ಬನ್ ಇರುತ್ತೆ, 1-3% ಸಿಲಿಕಾನ್ ಇರುತ್ತೆ, ಮ್ಯಾಂಗನೀಸ್, ಫಾಸ್ಫರಸ್ ಮತ್ತು ಸಲ್ಫರು ಸ್ವಲ್ಪ ಅಮೌಂಟಲ್ಲಿ ಇರುತ್ತೆ. ಇದು ಕ್ಯಾಸ್ಟ್ ಐರನ್ ಇರುವಂತಹ ಕಾಂಪೋಸಿಷನ್ನು. ಇನ್ನು ಇದ್ರದ್ದು ಪ್ರಾಪರ್ಟೀಸಿಗೆ ಬರೋದಾದರೆ, ಇಟ್ ಈಸ್ ವೆರಿ ಹಾರ್ಡ್, ಬ್ರಿಟಲ್ ಆ್ಯಂಡ್ ಗುಡ್ ಫಾರ್ ಕ್ಯಾಸ್ಟಿಂಗ್. ಕ್ಯಾಸ್ಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ನೀವು ಕುಲುಮೆಯಿಂದ ಏನು ಅದನ್ನು ಲಿಕ್ವಿಡ್ ಫಾರ್ಮ್ ತಂದು ಹಚ್ಚಿ ಮಾಡ್ತಿರೋ ಅದಕ್ಕೆ ಕ್ಯಾಸ್ಟಿಂಗ್ ಅಂತ ಹೇಳ್ತಾರೆ. ಅದು ನಿಮಗೆ ನಿಮ್ಮ ಕ್ಯಾಸ್ಟ್ ಐರನಲ್ಲಿ ನೋಡ್ಬೋದು ಈ ಥರ ಅಪ್ಲಿಕೇಶನನ್ನು. ಇನ್ನು ಸ್ಟೀಲಿಗೆ ಬಂದರೆ, ಸ್ಟೀಲಲ್ಲಿ ಕಾಂಪೋಸಿಷನ್ನು 0.05 1.5% ಕಾರ್ಬನ್ ಇರುತ್ತೆ. 0.05% to 1.5% ಕಾರ್ಬನ್ ಅಂದರೆ ಲೋ ಕಾರ್ಬನಿಂದ ಹಿಡಿದು ಹೈ ಕಾರ್ಬನ್ ಸ್ಟೀಲ್ ತನಕ ಇರುವಂಥ ಪರ್ಸೆಂಟೇಜು. ಅದರಲ್ಲೂ ಕೂಡ ಮ್ಯಾಂಗನೀಸ್, ಸಿಲಿಕಾನ್, ಸಲ್ಫರ್ ಮತ್ತು ಫಾಸ್ಫರಸ್ನ ಕೂಡ ಆ್ಯಡ್ ಮಾಡಿರ್ತಾರೆ. ಇಲ್ಲಿ ಪ್ರಾಪರ್ಟೀಸ್ನ ಕಾರ್ಬನ್ ಕಂಟೆಂಟ್ನ ವೇರಿ ಮಾಡೋ ಥರ ಪ್ರಾಪರ್ಟೀಸು ಕೂಡ ವೇರಿ ಆಗ್ತಾ ಬರುತ್ತೆ. ಕಮಿಂಗ್ ಟು ದ ಅಲಾಯ್ ಸ್ಟೀಲ್, ಸ್ಟೀಲ್ನ ಅಗೇನ್ ಕ್ರೋಮಿಯಂ, ನಿಕ್ಕಲ್, ಮಾಲಿಬ್ಡಿನಿಯಂ, ವೆನೇಡಿಯಮ್, ಟಂಗ್ಸ್ಟನ್ ಆ್ಯಂಡ್ ಮ್ಯಾಂಗನೀಸ್ ಇಷ್ಟು ಯಾವುದಾದ್ರು ಒಂದೊಂದಕ್ಕೂ ಒಂದೊಂದು ಪ್ರಾಪರ್ಟೀಸ್ ಇನ್ಕ್ರೀಸ್ ಮಾಡುವಂಥ ಗುಣಲಕ್ಷಣ ಇರುತ್ತೆ. ಸೊ ಯಾವ ಒಂದು ವಸ್ತುವಿನ ಆ್ಯಡ್ ಮಾಡಿದ್ರೆ ಯಾವ ಥರ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ನೋಡಿಕೊಂಡು ಸ್ಟೀಲ್ ಜೊತೆಗೆ ಮಿಕ್ಸ್ ಮಾಡ್ತಾರೆ ಒಂದು ಕರೆಕ್ಟ್ ಪ್ರಪೋರ್ಷನಲ್ಲಿ. ಏನಕ್ಕೆ ಮಿಕ್ಸ್ ಮಾಡ್ತಾರೆ ಅಂದರೆ ಟು ಇಂಪ್ರೂವ್ ದ ಸ್ಟ್ರೆಂತ್, ಹಾರ್ಡ್ನೆಸ್, ಕರೋಷನ್ ರೆಸಿಸ್ಟೆನ್ಸ್. ಯು ಕ್ಯಾನ್ ರೈಟ್ ಎನಿ 2 ಇಫ್ ದಿಸ್ ಕ್ವಶನ್ ಕಮ್ಸ್ ಲೈಕ್ ಕ್ಲಾಸಿಫೈ ಫೆರಸ್ ಮೆಟೀರಿಯಲ್ಸ್. ಕ್ಲಾಸಿಫಿಕೇಷನಲ್ಲಿ ತೋರಿಸಿ ಕಾಂಪೋಸಿಷನ್ ಮತ್ತು ಪ್ರಾಪರ್ಟೀಸ್ ಹೇಳ್ಬೇಕಾದ್ರೆ ಯು ಕ್ಯಾನ್ ಟೇಕ್ ಎನಿ 2. So next question is compare aluminum, copper based on the properties and application. So properties ಮತ್ತು ಅಪ್ಲಿಕೇಶನ್ನ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಮತ್ತು ಕಾಪರಲ್ಲಿ ಏನೇನು ಡಿಫ್ರೆನ್ಸ್ ಬರುತ್ತೆ ನೋಡಿ. ಯು ಕ್ಯಾನ್ ರೈಟ್ ಓನ್ಲಿ ದೀಸ್ 2 ಟೇಬಲ್ಸ್. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಕಡೆ ಒಂದು ಟೇಬಲ್ ಬರೆದಿದ್ದೀನಿ. ಅಲ್ಯೂಮಿನಿಯಮ್ದು ಡೆನ್ಸಿಟಿ ಅಂದರೆ ಸಾಂದ್ರತೆ ಅಂತ ಏನು ಕರಿತೀವಿ, ಅದು ಕಾಪರ್ಗಿಂತ 1/3 ಅಂದರೆ ಅದರದ್ದು 1/3 ಭಾಗದಷ್ಟು ಕಡಿಮೆ ಇರುತ್ತೆ ತೂಕ. ಅಂದರೆ ತುಂಬ ಲೈಟ್ ಮೆಟೀರಿಯಲ್ ಇದು. ಅದೇ ಕಾಪರ್ಗೆ ಬಂದರೆ ಇಟ್ ಇಸ್ ಎ ಹೆವಿ ಮೆಟೀರಿಯಲ್. ಸೊ ಲೈಟ್ ಮೆಟೀರಿಯಲ್ ಆ್ಯಂಡ್ ಹೆವಿ ಮೆಟೀರಿಯಲ್ ಅನ್ನೋದು ಒಂದು ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ವಿದ್ಯುತ್ತನ್ನು ತನ್ನೊಳಗೆ ತೆಗೆದುಕೊಳ್ಳುವ ಸಾಮರ್ಥ್ಯ, ಕರೆಂಟನ್ನು. ಇದರ ಅಲ್ಯೂಮಿನಿಯಮಲ್ಲಿ ಚೆನ್ನಾಗಿದೆ, ಬಟ್ ಕಾಪರ್ಗಿಂತ ಕಡಿಮೆ ಇದೆ. ಅದಕ್ಕೆ ನೀವು ನೋಡ್ಬೋದು ಕಾಪರ್ ಒಳಗಡೆ ವೈರ್ಗಳು ಹಾಕಿರ್ತಾರೆ. ಜಾಸ್ತಿ ನಮ್ಮ ಮನೆಗಳು ಯೂಸ್ ಮಾಡುವಂಥ ವೈರ್ಸ್ ಒಳಗಡೆ ಕಾಪರೇ ಇರೋದು, ಅಲ್ಯೂಮಿನಿಯಮ್ ಅಲ್ಲ. ಬಟ್ ಫಾರ್ ಹೈಯರ್ ಟ್ರಾನ್ಸ್ಮಿಷನ್, ಪವರ್ ಟ್ರಾನ್ಸ್ಮಿಷನ್ ಹೊರಗಡೆ ಲೈಟ್ ಕಂಬದಲ್ಲಿ ಏನೋ ಅಟ್ಯಾಚ್ ಮಾಡಿರ್ತಾರೆ, ಅಲ್ಲಿ ತೂಕ ಜಾಸ್ತಿ ಇರೋದ್ರಿಂದ ಕಾಪರು ಅಲ್ಯೂಮಿನಿಯಮ್ನ ಯೂಸ್ ಮಾಡ್ತಾರೆ. ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಬಟ್ ಕಾಪರ್ಗಿಂತ ಕಡಿಮೆ ಇರುತ್ತೆ. ಕಾಪರು ತುಂಬ ಚೆನ್ನಾಗಿರುತ್ತೆ.
ಎಲ್ಲ ಮೆಟಲ್ಸ್ಗಿಂತ ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕಾಪರ್ ಆಗಿರುತ್ತೆ. ಕರೋಷನ್ ರೆಸಿಸ್ಟೆನ್ಸು ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯೋದಿಲ್ಲ ಈ ಮೆಟೀರಿಯಲ್ಲು, ಹಾಗಾಗಿ ಆಕ್ಸೈಡ್ ಲೇಯರ್ ಫಾರ್ಮ್ ಆದ್ರೂ ಕೂಡ ರೆಸಿಸ್ಟ್ ಮಾಡುತ್ತೆ. ಬಟ್ ಕಾಪರಲ್ಲಿ ಓಕೆ, ತಕ್ಕ ಮಟ್ಟಿಗೆ ಕಾಪರು ಕೂಡ ರೆಸಿಸ್ಟ್ ಮಾಡುತ್ತೆ. ಬಟ್ ಒಂದೊಂದು ಸಲ ಏನಾಗುತ್ತೆ, ಆಕ್ಸಿಡೈ ಆಗಿ ಮೇಲ್ಗಡೆ ಲೇಯರು ಗ್ರೀನಿಶ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಟ್ನ ತನ್ನೊಳಗಡೆ ತಗೊಳ್ಳುವಂತಹ ಕೆಪಾಸಿಟಿ ಮಾಡರೇಟ್, ಅಂದರೆ ಲೈಕ್ ನಾಟ್ ಟೂ ಹೈ ಆರ್ ನಾಟ್ ಟೂ ಲೋ, ಮಾಡರೇಟ್ ಹೀಟ್ನ ಅದ್ರ ಒಳಗಡೆ ಕ್ಯಾರಿ ಮಾಡುತ್ತೆ. ಬಟ್ ಕಾಪರಲ್ಲಿ ಹೀಟ್ನ ಬೇಗ ಕ್ಯಾರಿ ಮಾಡುತ್ತೆ ಸರ್ಫೇಸು. ಸ್ಟ್ರೆಂತು ಕಡಿಮೆಯಿಂದ ಮೀಡಿಯಮ್ ಲೆವೆಲ್ಗೆ ಸ್ಟ್ರೆಂತ್ ಇರುತ್ತೆ ಇದು. ಬಟ್ ಕಾಪರು ತುಂಬ ಅಲ್ಯೂಮಿನಿಯಮ್ಗಿಂತ ಜಾಸ್ತಿ ಇರುತ್ತೆ. ಅಲ್ಯೂಮಿನಿಯಮ್ ಇಸ್ ವೆರಿ ಚೀಪರ್, ಬಟ್ ಕಾಪರ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಯು ಕ್ಯಾನ್ ರೈಟ್ ಎನಿ 5 ಪ್ರಾಪರ್ಟೀಸ್. ಸೊ ಈ ಒಂದು ಕ್ವಶನ್ ಏನಾದರೂ ಬಂದರೆ ಅಲ್ಯೂಮಿನಿಯಂ ಮತ್ತು ಕಾಪರ್ ಮಧ್ಯೆ ಇರುವಂಥ ಡಿಫರೆನ್ಸನ್ನು ನೀವು ಒಂದು 5 ಪ್ರಾಪರ್ಟೀಸ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅಥವಾ ಬರೆದ್ರೆ ಯು ಕ್ಯಾನ್ ಗೆಟ್ 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಲೆಡ್ ಆ್ಯಂಡ್ ಜಿಂಕ್. ನೋಡಿ, ಲೆಡ್ ಮತ್ತು ಜಿಂಕ್ ಅನ್ನೋದು ಕೂಡ ನಾನ್ ಫೆರಸ್ ಮೆಟಲ್ಸ್. ಈಗ ನಾನು ಏನು ಹೇಳ್ತಾ ಇದ್ದೀನಿ, ಇದೆಲ್ಲ ನಾನ್ ಫೆರಸ್ ಮೆಟಲ್ಸು. ನಾನ್ ಫೆರಸ್ ಮೆಟಲ್ಸಲ್ಲಿ ಇರುವಂಥ ಲೆಡ್ ಆ್ಯಂಡ್ ಜಿಂಕ್ದು ಪ್ರಾಪರ್ಟೀಸ್ ಮತ್ತು ಯೂಸಸ್ ಬರೀಬೇಕು. ಪ್ರಾಪರ್ಟೀಸ್ ಬಂದರೆ ಲೆಡ್ದು ಇಟ್ ಈಸ್ ವೆರಿ ಸಾಫ್ಟ್. ನಾನು ಲೆಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ. ಲೆಡ್ ಅನ್ನೋದು ತುಂಬ ಸಾಫ್ಟ್ ಮೆಟೀರಿಯಲ್ ಅಂತ ಒಂದು ಪಾಯಿಂಟ್ ಬರಿಬೋದು. ಆ್ಯಂಡ್ ಹೆವಿ ಮೆಟೀರಿಯಲ್ ಅಂತ ಬರಿಬೋದು. ಸಾಫ್ಟ್ ಆ್ಯಂಡ್ ಹೆವಿ, ಅಂದರೆ ತುಂಬ ಸಾಫ್ಟು ಬಟ್ ಜಾಸ್ತಿ ಜಾಗ ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ. ಅದು ಯಾವುದೇ ಕಾರಣಕ್ಕೂ ಕರೋಷನ್ ರೆಸಿಸ್ಟೆನ್ಸ್ ಹಿಡಿಯಲ್ಲ. ಲೋ ಮೆಲ್ಟಿಂಗ್ ಅಂದರೆ ರೆಸ್ಟ್ ಹಿಡಿಯೋದಿಲ್ಲ. ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ತುಂಬ ಬೇಗ ಕರ್ಗೋಗುತ್ತೆ. ಎಲೆಕ್ಟ್ರಿಕಲ್ ಇನ್ಸುಲೇಷನ್ಗೆ ಇದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಬ್ಯಾಟ್ರೀಸು, ಕೇಬಲ್ಸು, ರೇಡಿಯೇಷನ್ ಶೀಟಿಂಗು, ಸಾಲ್ಡ್ರಿಂಗ್ ಗನ್ಸ್ ಅಲ್ಲೆಲ್ಲ ನಾವು ಲೆಡ್ನ ನೋಡ್ತೀವಿ. ಕಮಿಂಗ್ ಟು ದ ಜಿಂಕ್ ರೂಮ್ ಟೆಂಪ್ರೇಚರಲ್ಲಿ ತುಂಬ ಬ್ರಿಟಲ್ ಮೆಟೀರಿಯಲ್ಲು. ಕರೋಷನ್ನ ರೆಸಿಸ್ಟ್ ಮಾಡುತ್ತೆ, ಕ್ಯಾಸ್ಟಿಂಗ್ನ ಚೆನ್ನಾಗಿ ಮಾಡುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನು ನಾವು ಸ್ಟೀಲ್ ಮೇಲ್ಗಡೆ ಲೇಪನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಡೈ ಕ್ಯಾಸ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಬ್ರಾಸ್ನ ತಯಾರಿಸೋದಕ್ಕೆ ಜಿಂಕನ್ನು ಯೂಸ್ ಮಾಡ್ತೀವಿ. ಡ್ರೈ ಸೆಲ್ ಬ್ಯಾಟ್ರೀಸಲ್ಲಿ ನಾವು ಜಿಂಕನ್ನು ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಮ್ದು ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಇವಾಗ ತಾನೇ ಪ್ರಾಪರ್ಟೀಸ್ ಬಗ್ಗೆ ನೋಡಿದ್ರೆ ಡಿಫ್ರೆನ್ಸಲ್ಲಿ ಇನ್ನೊಂದ್ಸಲ ಹೇಳೋದಾದರೆ ತುಂಬ ಲೈಟ್ ವೆಯ್ಟ್ ಮೆಟೀರಿಯಲ್ ಇದು. ಕರೋಷನ್ ರೆಸಿಸ್ಟೆನ್ಸ್ ಇದರಲ್ಲಿರುತ್ತೆ. ಮತ್ತು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎರಡೂ ಬರಿಬೋದು ನೀವು. ಎಲೆಕ್ಟ್ರಿಸಿಟಿನೂ ತನ್ನೊಳಗಡೆ ಪಾಸ್ ಮಾಡುತ್ತೆ, ಹೀಟ್ನೂ ತನ್ನೊಳಗಡೆ ಪಾಸ್ ಮಾಡಿಕೊಳ್ಳುತ್ತೆ. ಡಕ್ಟೈಲ್ ಆ್ಯಂಡ್ ಮ್ಯಾಲಿಯಬಲ್, ಈಸಿಯಾಗಿ ವೈರ್ಸಾಗಿ ಕನ್ವರ್ಟ್ ಮಾಡ್ಬೋದು, ಈಸಿಯಾಗಿ ಶೀಟ್ಸ್ ಅಂದರೆ ಹ್ಯಾಮರಿಂಗ್ ಮಾಡ್ಬೋದು. ನಾನ್ ಟ್ಯಾಕ್ಸ್, ವಿಷಕಾರಿ ಅಲ್ಲದ ವಸ್ತು ಇದು. ಅದಕ್ಕೆ ನಾವು ಏರ್ಕ್ರಾಫ್ಟ್ಸ್ ಮತ್ತು ವೆಹಿಕಲ್ಸಲ್ಲಿ ನೋಡ್ಬೋದು, ಎಲೆಕ್ಟ್ರಿಕಲ್ ಕೇಬಲ್ಸಲ್ಲಿ ಯೂಸ್ ಮಾಡ್ಬೋದು, ಬಿಲ್ಡಿಂಗ್ ಮೆಟೀರಿಯಲ್ಸಲ್ಲಿ ನೋಡ್ಬೋದು, ಮತ್ತು ಪ್ಯಾಕಿಂಗ್ ಕವರ್ಸಲ್ಲಿ ನೋಡ್ಬೋದು, ಅಥವಾ ಮನೇಲಿ ಯೂಸ್ ಮಾಡುವಂಥ ಯುಟೆನ್ಸಿಲ್ಸಲ್ಲಿ ನಾವು ಅಲ್ಯೂಮಿನಿಯಮ್ನ ನೋಡ್ಬೋದು. ನೆಕ್ಸ್ಟ್ ಒನ್, ಕಂಪೇರ್ ಕಾಪರ್, ಬ್ರಾಸ್ ಆ್ಯಂಡ್ ಬ್ರಾಂಜ್. ಮೂರದ್ದು ಕಾಂಪೋಸಿಷನ್ ಮತ್ತು ಯೂಸಸ್ನ ಬರೀರಿ. ಕಾಪರ್ ಅನ್ನೋದು ಪೇರೆಂಟ್ ಮೆಟೀರಿಯಲ್ ಇದೆ, ಬ್ರಾಸ್ ಮತ್ತು ಬ್ರಾಂಜು ಅಲಾಯಿಂಗ್ ಮೆಟೀರಿಯಲ್ಸು. ಸೊ ಕಾಪರ್ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ ಪ್ಯೂರೆಸ್ಟ್ ಕಾಪರು 99ಇಂದ 99.9% ಅಷ್ಟು ಶುದ್ಧತೆ ಇರುವಂತಹ ಒಂದು ಕಾಪರ್ ಇದು. ಯೂಸಸ್ಗೆ ಬಂದರೆ ಎಲೆಕ್ಟ್ರಿಕಲ್ ವೈರ್ಸು, ಮೋಟರ್ಸು, ಪ್ಲಂಬಿಂಗ್ ಪೈಪ್ಸು, ಹೀಟ್ ಎಕ್ಸ್ಚೇಂಜರ್ಸು, ಇಲ್ಲೆಲ್ಲ ನೀವು ಯೂಸಸ್ನ. ಸೊ ಕಾಪರ್ ಬಂದು 99.9% ಶುದ್ಧತೆ ಇರುವಂತಹ ಒಂದು ವಸ್ತುವಾಗಿದೆ. ಅದಕ್ಕೆ ನಾವು ಎಲೆಕ್ಟ್ರಿಕಲ್ ವೈರ್ಸು, ಮೋಟರ್ಸು, ಪ್ಲಂಬಿಂಗ್ ಪೈಪ್ಸು, ಹೀಟ್ ಎಕ್ಸ್ಚೇಂಜರ್ಸಲ್ಲಿ ನಾವು ಕಾಪರ್ನ ನೋಡ್ತೀವಿ. ಬ್ರಾಸ್ ಬಂದು ಇಟ್ ಇಸ್ ಆನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಕಾಪರ್ ಮತ್ತು ಜಿಂಕದು ಮಿಶ್ರಲೋಹ ಆಗಿರೋದ್ರಿಂದ ಕಾಪರು 60 to 70% ಇರುತ್ತೆ, ಜಿಂಕು 30 to 40% ಇರುತ್ತೆ ಕಾಂಪೋಸಿಷನಲ್ಲಿ. ನಾವು ಬ್ರಾಸ್ನ ವಾಲ್ಗಳು, ಟ್ಯಾಪ್ಗಳು, ಸ್ಕ್ರೂಸು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಡೆಕೋರೇಟಿವ್ ಐಟಮ್ಸಲ್ಲಿ ಬ್ರಾಸ್ನ ನೋಡ್ತೀವಿ. ಬ್ರಾಂಜು ಕೂಡ ಇಟ್ಸ್ ಅನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಟಿನ್. ಕಾಪರೇ ಬೇಸ್ ಮೆಟೀರಿಯಲ್ ಎರಡಕ್ಕೂ ಕೂಡ. ಇದು ಆಲ್ರೆಡಿ ನಾನು MCQ ಹೇಳಬೇಕಾದ್ರೂ ಹೇಳಿದ್ದೆ. ಕಾಪರ್ ಪ್ಲಸ್ ಟಿನ್ನ ಹಾಕಿದ್ರೆ ಬ್ರಾಂಜ್ ಬರುತ್ತೆ, ಕಾಪರ್ ಪ್ಲಸ್ ಜಿಂಕನ್ನ ಕರೆಕ್ಟ್ ಪ್ರಪೋರ್ಷನಲ್ಲಿ ಆ್ಯಡ್ ಮಾಡಿದ್ರೆ ಬ್ರಾಸ್ ಬರುತ್ತೆ. ಸೊ ಬ್ರಾಂಜನ್ನು ನಾವು ಬೇರಿಂಗ್ಸು, ಗೇರ್ಸು, ಬುಷಸ್ಸು, ಮೆರೈನ್ ಫಿಟ್ಟಿಂಗ್ಸು, ಸ್ಟ್ಯಾಚ್ಯೂಸು ಇದರಲ್ಲೆಲ್ಲ ನಾವು ಬ್ರಾಸ್ನ ಕೂಡ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ಡ್ಯೂರಾಲ್ಯೂಮಿನ್ ಆ್ಯಂಡ್ ಮಾನಲ್ ಮೆಟಲ್. ಡ್ಯೂರಾಲ್ಯೂಮಿನ್ ಮತ್ತು ಮಾನಲ್ ಮೆಟಲ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ದೀಸ್ ಆರ್ ದ ಅಲಾಯ್ಸ್. ನಿಮ್ಗೆ ಗೊತ್ತಿರಬಹುದು, ಡ್ಯೂರಾಲ್ಯೂಮಿನ್ನು ಇಟ್ ಇಸ್ ಅನ್ ಅಲಾಯ್ ಆಫ್ ಅಲ್ಯೂಮಿನಿಯಮ್ ಆ್ಯಂಡ್ ಮಾನಲ್ ಮೆಟಲ್ ಇಸ್ ಅನ್ ಅಲಾಯ್ ಆಫ್ ನಿಕ್ಕಲ್. ಫಸ್ಟ್ ಅದು ಗೊತ್ತಿರಬೇಕು ನಿಮಗೆ. ಸೊ ಡ್ಯೂರಾಲ್ಯೂಮಿನ್ನು ಇಟ್ ಇಸ್ ಆನ್ ಅಲಾಯ್ ಆಫ್ ಅಲ್ಯೂಮಿನಿಯಮ್ ಅಥವಾ ಲೈಟ್ ವೈಟ್ ಅಲ್ಯೂಮಿನಿಯಮ್ ಅಲಾಯ್ ಅಂತ ಬರೆದಿದ್ವಿ. ಇದರಲ್ಲಿ ಅಲ್ಯೂಮಿನಿಯಮ್ 90% ಅಷ್ಟಿರುತ್ತೆ, ಕಾಪರ್ 3.5% ಅಷ್ಟಿರುತ್ತೆ, ಮೆಗ್ನೀಷಿಯಮ್ 0.5 ಆ್ಯಂಡ್ ಮ್ಯಾಂಗನೀಸ್ 0.5% ಅಷ್ಟಿರುತ್ತೆ. ಇದ್ರ ಪ್ರಾಪರ್ಟೀಸ್ ಬಗ್ಗೆ ಹೇಳೋದಾದರೆ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ ಚೆನ್ನಾಗಿದೆ, ಮೆಷಿನಿಂಗ್ ಚೆನ್ನಾಗಾಗುತ್ತೆ,
ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಾಗುತ್ತೆ. ಅದಕ್ಕೆ ಇದನ್ನು ನಾವು ಏರ್ಕ್ರಾಫ್ಟ್ ಪಾರ್ಟ್ಸು, ವೆಹಿಕಲ್ ಕಾಂಪೊನೆಂಟ್ಸು, ಸ್ಟ್ರಕ್ಚರ್ಸು, ರಿವೆಟ್ಸು ಮತ್ತು ಪ್ರಿಸಿಷನ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಾವು ಡ್ಯುರಾಲುಮಿನ ನೋಡ್ಬೋದು. ಸೊ ಮಾನಲ್ ಮೆಟಲ್ ಅನ್ನೋದು ನಿಕ್ಕಲ್ ಕಾಪರ್ ಅಲಾಯ್ ಕರೋಷನ್ ರೆಸಿಸ್ಟೆನ್ಸ್ಗೆ ತುಂಬ ಚೆನ್ನಾಗಿ ಅದು ಒಕ್ಕೊಳ್ಳೋದ್ರಿಂದ ಯು ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್ ಫಾರ್ ಎಕ್ಸಲೆಂಟ್ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ. ಇನ್ನು ಕಾಂಪೋಸಿಷನ್ಗೆ ಬಂದರೆ ನಿಕ್ಕಲ್ಲು 60 to 70% ನಿಕ್ಕಲ್ ಇರುತ್ತೆ, 20 to 30% ಕಾಪರ್ ಇರುತ್ತೆ, ಮತ್ತು ಸ್ವಲ್ಪ ಅಮೌಂಟ್ ಆಫ್ ಐರನ್, ಮ್ಯಾಂಗನೀಸ್ ಆ್ಯಂಡ್ ಸಿಲಿಕಾನ್ ಇರುತ್ತೆ. ಸೊ ಇದು ತುಂಬ ಸ್ಟ್ರಾಂಗು, ಟಫು, ಮತ್ತು ಸಿ ವಾಟರ್ಸ್ ಅಥವಾ ಆ್ಯಸಿಡ್ ಹಾಕಿದ್ರೂ ಕೂಡ ಏನೂ ಆಗದೇ ಇರುವಂತಹ ಒಂದು ಮೆಟೀರಿಯಲ್ ಆಗಿರೋದ್ರಿಂದ ಇದನ್ನು ನಾವು ಜಾಸ್ತಿ ಟೆಂಪ್ರೇಚರ್ಸ್, ಕರೋಷನ್ ರೆಸಿಸ್ಟೆನ್ಸು ಅಲ್ಲೆಲ್ಲಿ ಅಪ್ಲಿಕೇಶನ್ಸ್ ಬರುತ್ತೋ ಅಲ್ಲಿ ನಾವು ಮಾನಲ್ ಮೆಟಲ್ನ ಯೂಸ್ ಮಾಡ್ತೀವಿ. ಮೆರೈನ್ ಎಕ್ವಿಪ್ಮೆಂಟ್ಸಲ್ಲಿ ಯೂಸ್ ಮಾಡ್ತೀವಿ, ಕೆಮಿಕಲ್ ಇಂಡಸ್ಟ್ರಿ ಪಾರ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ಪಂಪ್ ಶಾಫ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ವಾಲ್ಸಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಟರ್ಬೈನ್ ಬ್ಲೇಡ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಥರ ನಿಮಗೆ ಎಕ್ಸಾಮಲ್ಲಿ ಯಾವುದಾದ್ರೂ ಮೆಟೀರಿಯಲ್ ಬಗ್ಗೆ ಕೇಳ್ಬೋದು. ಅಲ್ಯೂಮಿನಿಯಂ ಅಲಾಯ್ಸ್, ಕಾಪರ್ ಅಲಾಯ್ಸ್, ನಿಕ್ಕಲ್ ಅಲಾಯ್ಸ್, 3 ಅಲಾಯ್ಸ್ನ ನೀಟಾಗಿ ಓದ್ಕೊಂಡ್ರೆ ಯಾವ ಅಲಾಯ್ ಬಗ್ಗೆ ಕೇಳಿದ್ರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ. ನೋಡಿ, ಇದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಇದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಏನು ಅಂದರೆ ದೇ ವಿಲ್ ಗಿವ್ ಒನ್ ಸಿಚುವೇಶನ್, ಯು ನೀಡ್ ಟು ಐಡೆಂಟಿಫೈ ದ ಕರೆಕ್ಟ್ ಮೆಟೀರಿಯಲ್ ಫಾರ್ ದಿಸ್. ಐಡೆಂಟಿಫೈ ನಾನ್ ಮೆಟಲ್ ಮೆಟೀರಿಯಲ್. ನೋಡಿ, ನಾನ್ ಮೆಟಲ್ ಅಂತ ಕೊಟ್ಬಿಟ್ಟಿದ್ದಾರೆ, ವೀಕ್ ನಂಬರ್ 5 ಕಂಟೆಂಟು. ಸೊ ನಾನ್ ಫೆರಸ್ ಅಲ್ಲ, ನಾನ್ ಮೆಟಲ್ ಇದು. ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಅಂದರೆ ಹೀಟು ಹೊರಗಡೆ ಬರಬಾರ್ದು ಅಥವಾ ಶಾಕ್ ಹೊರಗಡೆ ಬರಬಾರ್ದು, ಎಲೆಕ್ಟ್ರಿಕಲ್ ಶಾಕು. ಸೊ ಮೆಷಿನ್ಸಲ್ಲಿ ಯೂಸ್ ಮಾಡೋ ಎಲೆಕ್ಟ್ರಿಕಲ್ ಕೇಬಲ್ಸಲ್ಲಿ ಯೂಸ್ ಮಾಡುವಂತಹ ಇನ್ಸುಲೇಷನ್ ಮೆಟೀರಿಯಲ್ಲು ಯಾವ ನಾನ್ ಮೆಟಲಿಂದ ಮಾಡಿರ್ತಾರೆ, ಯಾಕೆ ಅದನ್ನು ಯೂಸ್ ಮಾಡ್ತಾರೆ ಅಂತ ಜಸ್ಟಿಫೈ ಮಾಡಬೇಕಾಗತ್ತೆ ನೀವು. ಸೊ ಇದಕ್ಕೆ ಬೇಕ್ಲೈಟ್ ಅನ್ನೋವಂಥ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಬೇಕ್ಲೈಟ್ ಅನ್ನೋದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿದೆ. ನೋಡ್ಬೋದು ನೀವು, ಪಾಲಿಮರ್ಸಲ್ಲಿ ಬರುವಂತಹ ಒಂದು ಎಕ್ಸಾಂಪಲ್ ತೊಗೋಬೇಕಿಲ್ಲ ನೀವು. ಬೇಕ್ಲೈಟ್ ಅನ್ನೋದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕು. ಇದರಲ್ಲಿ ಎಕ್ಸಲೆಂಟ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಪ್ರಾಪರ್ಟಿ ಇರುತ್ತೆ. ಅದು ತುಂಬ ಚೆನ್ನಾಗಿರೋ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅನ್ನೋ ಪ್ರಾಪರ್ಟಿ ಇರುತ್ತೆ. ಎಲೆಕ್ಟ್ರಿಕ್ ಕರೆಂಟ್ನ ಚೆನ್ನಾಗಿ ರೆಸಿಸ್ಟ್ ಮಾಡುತ್ತೆ, ಹೀಟ್ನ ರೆಸಿಸ್ಟ್ ಮಾಡುತ್ತೆ, ಯಾವುದೇ ಥರ ಕೆಮಿಕಲಿ ರಿಯಾಕ್ಟ್ ಆಗೋದಿಲ್ಲ. ಸೊ ಫ್ರಮ್ ಆಲ್ ದಿಸ್ ರೀಸನ್ ಬೇಕ್ಲೈಟ್ ಇಸ್ ದ ಬೆಸ್ಟ್ ಸೂಟಬಲ್ ಫಾರ್ ಮೆಟೀರಿಯಲ್ ಫಾರ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಆ್ಯಂಡ್ ಇಟ್ ಈಸ್ ಎ ನಾನ್ ಮೆಟಲ್ ಮೆಟೀರಿಯಲ್. ಅದಕ್ಕೆ ಸ್ವಿಚಸ್ಸು, ಪ್ಲಗ್ಸು, ಸಾಕೆಟ್ಸು, ಕಾಯಿಲ್ ವೆಲ್ಡಿಂಗು, ಮೋಟರ್ ಹೌಸಸ್ಸು, ಇಲ್ಲೆಲ್ಲ ನಾವು ನಾನ್ ಮೆಟಲ್ನ ಬೇಕ್ಲೈಟ್ನ ನೋಡ್ತೀವಿ. ನೋಡಿ, ಈ ಥರದ್ದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಅಗೈನ್ ಕಮಿಂಗ್ ಟು ದ ವೀಕ್ ನಂಬರ್ 2. ಸೊ ಇಲ್ಲಿ ಡಕ್ಟೈಲ್ ಮತ್ತು ಬ್ರಿಟಲ್ ಮೆಟೀರಿಯಲ್ಗಿರುವಂತಹ ವ್ಯತ್ಯಾಸಗಳೇನು, ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಡಕ್ಟೈಲ್ ಮೆಟೀರಿಯಲ್ ಅಂದ್ರೇನು? ಇಟ್ಸ್ ಅ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ವೇರ್ ದ ಮೆಟೀರಿಯಲ್ ಕ್ಯಾನ್ ವಿತ್ಸ್ಟ್ಯಾಂಡ್ ಆರ್ ದ ಮೆಟೀರಿಯಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್, ಅಥವಾ ಪರ್ಮನೆಂಟ್ ಡಿಫಾರ್ಮೇಷನ್ನು. ಡೈರೆಕ್ಟಾಗಿ ಮೆಟೀರಿಯಲ್ ಫೇಲ್ ಆಗಲ್ಲ, ಸ್ವಲ್ಪ ಡಿಫಾರ್ಮೇಷನ್ ಆಗಿ ಫೇಲ್ ಆಗುತ್ತೆ. ಸೊ ದ ಫಸ್ಟ್ ಡಿಫ್ರೆನ್ಸ್ ಈಸ್ ದ ಮೆಟೀರಿಯಲ್ ಕ್ಯಾನ್ ಅಂಡರ್ಗೋ ಲಾರ್ಜ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಬಿಫೋರ್ ಫ್ರ್ಯಾಕ್ಚರ್. ಅಂದರೆ ಬೇಗ ಕಟ್ಟಾಗೋದಿಲ್ಲ, ಅದು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಪ್ಲಾಸ್ಟಿಕ್ ಸ್ಟೇಜ್ಗೆ ಹೋಗಿ ಆಮೇಲೆ ಬ್ರೇಕ್ ಆಗುವಂಥ ಮೆಟೀರಿಯಲ್ಗಳು ಡಕ್ಟೈಲ್ ಮೆಟೀರಿಯಲ್ಗಳು. ಬ್ರಿಟಲ್ ಮೆಟೀರಿಯಲ್ಗಳು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗಲ್ಲ, ತುಂಬ ಕಡಿಮೆ ಅಥವಾ ಆಗೋದೇ ಇಲ್ಲ. ಅಂಥ ಮೆಟೀರಿಯಲ್ಗೆ ಬ್ರಿಟಲ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಡಕ್ಟೈಲ್ ಅಂತ ಇರೋದ್ರಿಂದ ಮೆಟೀರಿಯಲ್ ಕ್ಯಾನ್ ಬಿ ಸ್ಟ್ರೆಚ್ಡ್, ಡ್ರಾನ್ ಇನ್ ಟು ವೈರ್ಸ್, ಎಲಾಂಗೇಷನ್ ಆಗುತ್ತೆ. ಇಲ್ಲಿ ಯಾವುದೇ ಥರ ನಿಮಗೆ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ವೈರ್ಸಾಗೂ ಕನ್ವರ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ವಾರ್ನಿಂಗ್ ಕೊಡ್ದೇ ಲೋ ಎಲಾಂಗೇಷನಿಂದ ಮೆಟೀರಿಯಲ್ ಫೇಲ್ಯೂರ್ ಆಗುತ್ತೆ. ಸೊ ಇದು ತುಂಬ ಟಫ್ ಮೆಟೀರಿಯಲ್ಲು. ಎನರ್ಜಿನ ಬ್ರೇಕ್ ಆಗೋಕ್ಕಿಂತ ಮುಂಚೆ ಅಬ್ಸಾರ್ಬ್ ಮಾಡಿಕೊಂಡು ಆಮೇಲೆ ಬ್ರೇಕ್ ಆಗುತ್ತೆ. ಇದು ತುಂಬ ಹಾರ್ಡ್ ಮೆಟೀರಿಯಲ್ಲು, ಬಟ್ ಟಫ್ ಆಗಿರೋದಿಲ್ಲ. ಹಾಗಾಗಿ ಸಡನ್ ಲೋಡ್ ಬಿದ್ದ ತಕ್ಷಣ ಮೆಟೀರಿಯಲ್ ಕಟ್ ಆಗ್ಬೋದು. ಎಕ್ಸಾಂಪಲ್ಸು ಕಾಪರ್, ಅಲ್ಯೂಮಿನಿಯಮು, ಮೈಲ್ಡ್ ಸ್ಟೀಲು. ಇಲ್ಲಿ ಗ್ಲಾಸು, ಸಿರಾಮಿಕ್ಸು, ಕ್ಯಾಸ್ಟ್ ಐರನ್ನು ಎಕ್ಸಾಂಪಲ್ ಫಾರ್ ಬ್ರಿಟಲ್ ಮೆಟೀರಿಯಲ್. ಈ ಥರ ಒಂದು 5 ಡಿಫ್ರೆನ್ಸ್ನ ಬರೆದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಗುಡ್ 5 marks ಇನ್ ದಿಸ್ ಕ್ವಶನ್. ಕ್ಲಾಸಿಫೈ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ರೈಟ್ ಎನಿ ಒನ್. ಪ್ರಾಪರ್ಟೀಸ್ನ ಲಿಸ್ಟ್ ಮಾಡೋದಕ್ಕೆ 50% ಮಾರ್ಕ್ಸ್ ಇರುತ್ತೆ, ಎಕ್ಸಾಂಪಲ್ಸ್ಗೆ 50% ಮಾರ್ಕ್ಸ್ ಇರುತ್ತೆ. ದಿಸ್ ಕ್ವಶನ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 10 marks ಆಲ್ಸೋ. ತುಂಬ ಎಲ್ಲನೂ ಎಲಾಂಗೇಟ್ ಮಾಡ್ಬೋದು. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂದರೆ ಏನು, ಅದರಲ್ಲಿ ಬರುವಂಥ ಪ್ರಾಪರ್ಟೀಸ್ಗಳು ಯಾವುದು. ನಾನು ಇಲ್ಲಿ ಒಂದು ಡಕ್ಟಿಲಿಟಿ ಅಂತ ಬರೆದಿದ್ದೀನಿ. ಡಕ್ಟಿಲಿಟಿ ಅಂದರೆ ಅದಲ್ಲದೆ ಮ್ಯಾಲಿಯಬಿಲಿಟಿ, ಹಾರ್ಡ್ನೆಸ್ಸು, ಟಫ್ನೆಸ್ಸು. ಯು ಕ್ಯಾನ್ ರೈಟ್ ಎನಿ ನಂಬರ್ ಆಫ್ ಪ್ರಾಪರ್ಟೀಸ್ ಇನ್ ದಿಸ್ ಕೇಸ್. ಸಿಮಿಲರ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನು? ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಕರೋಷನ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಆಕ್ಸಿಡೇಷನ್ ರೆಸಿಸ್ಟೆನ್ಸ್ ಆಗಿರ್ಬೋದು. ದಟ್ ಈಸ್ ಅ ಒನ್ ಕೀವರ್ಡ್ ಯು ಶುಡ್ ರಿಮೆಂಬರ್. ಥರ್ಮಲ್ ಪ್ರಾಪರ್ಟಿ ಅನ್ನೋದು ಒಂದು ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್. ಇಲ್ಲಿ ಹೈ ಟೆಂಪ್ರೇಚರ್ನ ವಿಸ್ಟ್ಯಾಂಡ್ ಮಾಡುತ್ತೆ ವಿತೌಟ್ ಮೆಲ್ಟಿಂಗ್. ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಅಂದ್ರೇನು? ಸೊ ಇಲ್ಲಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರುವಂಥ ಒಂದು ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದ್ರೇನು?
ಯಾವುದೋ ಒಂದು ಮೆಟೀರಿಯಲ್ ತುಂಬ ಸ್ಟ್ರಾಂಗ್ ಆಗಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ಸು ಐರನ್ನು, ಕಾಪರು, ಸಿರಾಮಿಕ್ಸು, ಸ್ಟೇನ್ಲೆಸ್ ಸ್ಟೀಲ್. ಸೊ ಯು ಕ್ಯಾನ್ ಟೇಕ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಟು ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಲ್ಸೋ. ಸೊ ಇದನ್ನು ನೀವು ಈ ಕ್ವಶನ್ಗೆ ಬರೀಬೇಕಾಗುತ್ತೆ. ಸೊ ದ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್. ಸೊ ಇಲ್ಲಿ ನೀವು ನೋಡ್ಬೋದು ಥರ್ಮಲ್ಲು ಮತ್ತು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಬಗ್ಗೆ ಕೇಳಿದ್ದಾರೆ. ಥರ್ಮಲ್ಗೆ ಒಂದು 2.5 ಮಾರ್ಕ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ಗೆ 2.5 ಮಾರ್ಕ್ಸ್ ಇರುತ್ತೆ. ಸೊ ವಾಟ್ ಯು ಶುಡ್ ನೋ ಇಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಥರ್ಮಲ್ ಪ್ರಾಪರ್ಟೀಸ್. ಸೊ ಥರ್ಮಲ್ ಪ್ರಾಪರ್ಟೀಸ್ ಅಂದ ತಕ್ಷಣ ನಿಮಗೆ ತಲೆಗೆ ಬರಬೇಕಾಗಿರೋದು ಥರ್ಮಲ್ ಪ್ರಾಪರ್ಟೀಸ್ ಡಿಸ್ಕ್ರೈಬ್ ಹೌ ಎ ಮೆಟೀರಿಯಲ್ ಬಿಹೇವ್ಸ್ ವೆನ್ ಎಕ್ಸ್ಪೋಸ್ ಟು ಹೀಟ್. ಈ ವರ್ಡು ಕೀವರ್ಡ್. ಸೊ ಯಾವ ಮೆಟೀರಿಯಲ್ಗಳು ಹೀಟ್ನ ಕೊಟ್ಟಾಗ ಯಾವ ಥರ ಬಿಹೇವ್ ಮಾಡ್ತವೆ ಕೆಲವೊಂದು ವಸ್ತುಗಳು, ಅದಕ್ಕೆ ನಾವು ಥರ್ಮಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಇಷ್ಟು ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಬಟ್ ಯು ಶುಡ್ ರೈಟ್ ಸಮ್ ಆಫ್ ದ ಪ್ರಾಪರ್ಟೀಸ್, ಲೈಕ್ ಹೆಡ್ಡಿಂಗ್ಸ್ ಬರೆದ್ರೆ ಸಾಕು. ಥರ್ಮಲ್ ಕಂಡಕ್ಟಿವಿಟಿ ಅನ್ನೋದು ಥರ್ಮಲ್ ಪ್ರಾಪರ್ಟಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅನ್ನೋದು ಥರ್ಮಲ್ ಪ್ರಾಪರ್ಟಿ, ಸ್ಪೆಸಿಫಿಕ್ ಹೀಟ್ ಅನ್ನೋದು ಥರ್ಮಲ್ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿಗಳಿಂದ ನಾವು ಇನ್ಸ್ಪೈರ್ ಆಗಿ ಬಾಯ್ಲರ್ಸು, ಎಂಜಿನ್ಸು, ಹೀಟ್ ಎಕ್ಸ್ಚೇಂಜರ್ಸು ಮತ್ತು ಇನ್ಸುಲೇಷನ್ನು, ಹೈ ಟೆಂಪ್ರೇಚರ್ ಅಪ್ಲಿಕೇಶನ್ಸ್ನ ಡಿವೈಸಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ರೆಡಿ ಮಾಡ್ತಾರೆ. ಕಮಿಂಗ್ ಟು ದ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸು ಅಷ್ಟೇ. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂದರೆ ಮೆಟೀರಿಯಲ್ಸು ಎಲೆಕ್ಟ್ರಿಕ್ ಕರೆಂಟ್ಗೆ ಕೊಟ್ಟಾಗ ಯಾವ ಥರ ಬಿಹೇವ್ ಮಾಡ್ತವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಗಿರ್ಬೋದು, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಗಿರ್ಬೋದು, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸಿಂದಲೇ ನಾವು ಕಂಡಕ್ಟರ್ಸು, ಇನ್ಸುಲೇಟರ್ಸು, ಕೇಬಲ್ದು ಡಿಸೈನ್ ಮಾಡಬೇಕಾದ್ರೆ, ಮೋಟ್ರ್ ಡಿಸೈನ್ ಮಾಡಬೇಕಾದ್ರೆ, ಟ್ರಾನ್ಸ್ಫಾರ್ಮರ್ ಡಿಸೈನ್ ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಬರೀಬೇಕಾಗಿರೋದು ಇಫ್ ಇಟ್ ಇಸ್ 5 ಮಾರ್ಕ್ಸ್, ವಾಟ್ ಈಸ್ ಥರ್ಮಲ್ ಪ್ರಾಪರ್ಟಿ ಆ್ಯಂಡ್ ವಾಟ್ ಆರ್ ಲೀಸ್ಟ್ ಡಿಫ್ರೆಂಟ್ ಥರ್ಮಲ್ ಪ್ರಾಪರ್ಟೀಸ್ ಆ್ಯಂಡ್ ಯಾಕೆ ಈ ಥರ್ಮಲ್ ಪ್ರಾಪರ್ಟೀಸು ನಮ್ಮ ಮೆಟೀರಿಯಲ್ ಸೆಲೆಕ್ಷನಲ್ಲಿ ಯೂಸ್ ಮಾಡ್ತೀವಿ, ಅಂದರೆ ಲೈಕ್ ಯಾವ್ಯಾವ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ 1-2 ಅಪ್ಲಿಕೇಶನ್ ಬರೀರಿ. ಸಿಮಿಲರ್ಲಿ ಥರ್ಮಲ್ ಪ್ರಾಪರ್ಟೀಸು ಕೂಡ ಹಂಗೆ ಮಾಡಿ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ರೈಟ್ ಎ ನೋಟ್ ಆನ್ ಬ್ರಿಟಲ್ನೆಸ್ ಆ್ಯಂಡ್ ಎಲಾಸ್ಟಿಕ್ ಲಿಮಿಟ್. ಸೊ ಬ್ರಿಟಲ್ನೆಸ್ ಮತ್ತು ಎಲಾಸ್ಟಿಕ್ ಲಿಮಿಟ್ ಅಂದರೆ ಏನು ಅಂತ ನೋಡೋದಾದರೆ, ಸೊ ಬ್ರಿಟಲ್ನೆಸ್ ಅಂತ ಹೇಳಿದ್ರೆ ಇದು ಮೆಕ್ಯಾನಿಕಲ್ ಪ್ರಾಪರ್ಟಿ, ನಿಮ್ಗೆ ಗೊತ್ತೇ ಇದೆ. ಎಲಾಸ್ಟಿಕ್ ಲಿಮಿಟ್ ಅಂದ್ರೂ ಮೆಕ್ಯಾನಿಕಲ್ ಪ್ರಾಪರ್ಟಿ. ಇಟ್ಸ್ ಅ ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್ ಬೈ ವಿಚ್ ಇಟ್ ಫೇಲ್ಸ್ ಆರ್ ಬ್ರೇಕ್ ಸಡನ್ಲಿ ವಿತೌಟ್ ಡಿಫಾರ್ಮೇಷನ್ ವೆನ್ ಸಬ್ಜೆಕ್ಟೆಡ್ ಟು ಲೋಡ್ ಆರ್ ಸ್ಟ್ರೆಸ್. ಯಾವ ವಸ್ತುಗಳು ಲೋಡ್ ಅಪ್ಲೈ ಮಾಡಿದಾಗ ಸಡನ್ನಾಗಿ ಡಿಫಾರ್ಮೇಷನ್ ಆಗ್ತಾವೋ, ಡಿಫಾರ್ಮೇಷನ್ ಆಗದೇ ಸಡನ್ನಾಗಿ ಬ್ರೇಕ್ ಆಗ್ತಾವೋ ಅಂಥ ಮೆಟೀರಿಯಲ್ಗಳಲ್ಲಿ ಬ್ರಿಟಲ್ನೆಸ್ ಗುಣಲಕ್ಷಣ ಇದೆ ಅಂತ ಹೇಳ್ಬೋದು. ಸೊ ಏನಂದರೆ ಬ್ರಿಟಲ್ ಮೆಟೀರಿಯಲ್ಸ್ ಕೆನಾಟ್ ಅಬ್ಸಾರ್ಬ್ ಮಚ್ ಎನರ್ಜಿ ಬಿಫೋರ್ ಫ್ರ್ಯಾಕ್ಚರ್. ಅದು ಕಟ್ಟಾಗೋಕ್ಕಿಂತ ಮುಂಚೆ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಅದೇ ಇದಕ್ಕೆ ಕಾಂಟ್ರಾಡಿಕ್ಟ್ ಆಗಿ ಡಕ್ಟೈಲ್ ಮೆಟೀರಿಯಲ್ಸ್ ಅಂತ ಏನಾಗ್ತವೆ, ಎನರ್ಜಿನ ಅಬ್ಸಾರ್ಬ್ ಮಾಡ್ಕೋತವೆ ಮತ್ತು ಡಿಫಾರ್ಮೇಷನ್ ಕೂಡ ಆಗ್ತವೆ. ಹಂಗಾಗಿ ಸೊ ಕಂಪ್ರೆಷನಲ್ಲಿ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಟೆನ್ಷನಲ್ಲಿ ತುಂಬ ವೀಕ್ ಮೆಟೀರಿಯಲ್ ಆಗಿರ್ತವೆ. ಸೊ ಹಂಗಾಗಿ ಕ್ಯಾಸ್ಟ್ ಐರನ್ನು, ಗ್ಲಾಸು, ಸಿರಾಮಿಕ್ಸು ಮತ್ತು ಕಾಂಕ್ರೀಟ್ ಅನ್ನೋ ಮೆಟೀರಿಯಲ್ಗಳು ಹೈ ಕಂಪ್ರೆಸಿವ್ ಸ್ಟ್ರೆಸ್ನ ತಡೀತವೆ, ಬಟ್ ಲೋ ಟೆನ್ಸೈಲ್ ಸ್ಟ್ರೆಸ್ ಆಗಿರ್ತವೆ. ಇದಕ್ಕೆ ನಿಮಗೆ 2.5 ಮಾರ್ಕ್ಸ್ ಇರುತ್ತೆ, ಎಕ್ಸಾಂಪಲ್ಸ್ಗೆ 1 ಮಾರ್ಕ್ಸು. ಆ್ಯಂಡ್ ಇಫ್ ಯು ರೈಟ್ ದ ಡೆಫಿನೇಷನ್ಸ್ ಆ್ಯಂಡ್ ಕೀ ಪಾಯಿಂಟ್ಸ್ ವಿಲ್ ಗೆಟ್ 2.5 ಮಾರ್ಕ್ಸ್. ಕಮಿಂಗ್ ಟು ದ ಎಲಾಸ್ಟಿಸಿಟಿ. ನೋಡಿ, ಎಲಾಸ್ಟಿಸಿಟಿ ಅಂದರೂ ಒಂದೇ, ಈ ಸದ್ಯಕ್ಕೆ ಇಲ್ಲಿ ಎಲಾಸ್ಟಿಕ್ ಲಿಮಿಟ್ ಅಂದರೂ ಒಂದೇ. ಸೊ ಇಟ್ ಈಸ್ ಅ ಮ್ಯಾಕ್ಸಿಮಮ್ ಸ್ಟ್ರೆಸ್ ಎ ಮೆಟೀರಿಯಲ್ ಕ್ಯಾನ್ ವಿಸ್ಟ್ಯಾಂಡ್ ಆ್ಯಂಡ್ ಸ್ಟಿಲ್ ರಿಟರ್ನ್ಸ್ ಟು ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ದ ಲೋಡ್ ರಿಮೂವಲ್. ಯಾವ ವಸ್ತುಗಳು ಹೈಯೆಸ್ಟ್ ಸ್ಟ್ರೆಸ್ನ ತಡೀತಾವೋ ಮತ್ತು ಒರಿಜಿನಲ್ ಪೊಸಿಷನ್ಗೆ ಲೋಡ್ನ ರಿಮೂವ್ ಮಾಡಿದಾಗ ಬರ್ತಾವೋ ಅದಕ್ಕೆ ನಾವು ಎಲಾಸ್ಟಿಸಿಟಿ ಪ್ರಾಪರ್ಟಿ ಅಂತ ಕರಿತೀವಿ. ಆ ಲಿಮಿಟ್ಗೆ ನಾವು ಎಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ನು, ಅದಕ್ಕೆ ನಾವು ಸ್ಪ್ರಿಂಗ್ಸು, ಬೀಮ್ಸು, ಸ್ಟ್ರಕ್ಚರಲ್ ಅಪ್ಲಿಕೇಶನ್ನೆಲ್ಲ ಈ ಒಂದು ಗುಣಲಕ್ಷಣಗಳನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಡಿಫರೆನ್ಸ್ ಬಿಟ್ವೀನ್ thermoplastic and thermosetting plastic. So you can mark it as a important because ಇದು ಈವನ್ ಪ್ರೀವಿಯಸ್ ಸಿಲೆಬಸಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿ ಬರ್ತಾ ಇತ್ತು. ಥರ್ಮೋಸೆಟ್ಟಿಂಗ್ಸ್ ಮತ್ತು ಥರ್ಮೋಪ್ಲಾಸ್ಟಿಕ್ಗೆ ಏನು ಡಿಫ್ರೆನ್ಸ್ ಇದೆ? ಸೊ ಥರ್ಮೋಪ್ಲಾಸ್ಟಿಕ್ ಅನ್ನೋದು ಲೀನಿಯರ್ ಪಾಲಿಮರ್. ಲೀನಿಯರ್ ಪಾಲಿಮರ್ ಅಂದ್ರೇನು? ಸೊ ನಿಮಗೆಲ್ಲ ಗೊತ್ತೇ ಇದೆ, ಪಾಲಿಮರ್ಸ್ ಎಲ್ಲ ಮಾನೋಮರ್ಸಿಂದ ಆಗಿರುವಂಥದ್ದು, ಒಂದಕ್ಕೊಂದು ಲೀನಿಯರ್ ಆಗಿ ಕನೆಕ್ಟ್ ಆಗಿರುತ್ತೆ. ಸೊ ಲೀನಿಯರ್ ಕನೆಕ್ಷನ್ ಅಂತ ಹೇಳಿದ್ರೆ ಪಕ್ಕ ಚೈನ್ ಥರ ಇರುತ್ತೆ. ಬಟ್ ಕಮಿಂಗ್ ಟು ದ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್, ಇಲ್ಲಿ ನಿಮಗೆ ಕ್ರಾಸ್ ಲಿಂಕ್ಡ್ ಇರುತ್ತೆ, ಕ್ರಾಸ್ ಲಿಂಕ್ಡ್ ಪಾಲಿಮರ್ಸ್ ಇವೆಲ್ಲ. ಸೊ ಈ ಥರ ಇರುತ್ತೆ ಪಾಲಿಮರ್ಸ್ದು ಡಿಸೈನ್. ಹಾಗಾಗಿ ಇದೊಂದು ಕೀವರ್ಡ್ ಜ್ಞಾಪಿಸ್ಕೊಳ್ಳಿ, ಲೀನಿಯರ್ ಪಾಲಿಮರ್ ಆ್ಯಂಡ್ ಕ್ರಾಸ್ ಲಿಂಕ್ಡ್ ಪಾಲಿಮರ್ಸ್. ದೇ ಅಂಡರ್ಗೋ ನೋ ಕೆಮಿಕಲ್ ಚೇಂಜ್ ಇನ್ ಮೌಲ್ಡಿಂಗ್ ಆಪರೇಷನ್. ಸೊ ಮೌಲ್ಡಿಂಗ್ ಆಪರೇಷನ್ ಅಂದರೆ ಅದನ್ನು ತಯಾರಿಸ್ತಿರ್ತಾರಲ್ಲ ಪ್ಲಾಸ್ಟಿಕ್ನ, ಅಲ್ಲಿ ಯಾವುದೇ ಥರ ಕೆಮಿಕಲ್ ಚೇಂಜ್ ಆಗೋದಿಲ್ಲ. ಇಲ್ಲಿ ಕೆಮಿಕಲ್ ಚೇಂಜ್ ಆಗುತ್ತೆ, ಕೆಲವೊಂದು ಕೆಮಿಕಲ್ ಚೇಂಜ್ ಆಗಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಸಮ್
ಸೊ ಇಲ್ಲಿ ನೋಡೋದಾದರೆ ನೋ ಕೆಮಿಕಲ್ ಚೇಂಜು ಥರ್ಮೋಪ್ಲಾಸ್ಟಿಕ್ಸ್ ಅಂದರೆ ನಿಮಗೆಲ್ಲ ನೋಡಿರ್ಬೋದು, ಪ್ಲಾಸ್ಟಿಕ್ ಕವರ್ಸು, PVC ಪೈಪ್ಸು, ಅದೆಲ್ಲ ಥರ್ಮೋಪ್ಲಾಸ್ಟಿಕ್ಸು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಸ್ವಿಚಸ್ಸು, ಈ ರೇಡಿಯೋ ಬಟನ್ಸು, ಅದೆಲ್ಲ ನಿಮಗೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗುತ್ತೆ. ಹಾಗಾಗಿ ಕೆಮಿಕಲ್ ಚೇಂಜ್ ಆಗೋದಿಲ್ಲದೆ ಇರೋದು ಥರ್ಮೋಪ್ಲಾಸ್ಟಿಕ್ಕು, ಕೆಮಿಕಲ್ ಚೇಂಜ್ ಆಗುವಂಥದ್ದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸು. ಸೊ ಥರ್ಮೋಪ್ಲಾಸ್ಟಿಕ್ಸ್ನ ಎಗೇನ್ ಆ್ಯಂಡ್ ಎಗೇನು ಸಾಫ್ಟ್ ಮಾಡ್ಬೋದು. ಸಾಫ್ಟ್ ಮಾಡಿದರೆ ಕರಗಿಸಿ ಮತ್ತೆ ಬೇರೆ ಥರ ಶೇಪಿಗೆ ತರ್ಬೋದು. ಇಲ್ಲಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ನ ಅಂದರೆ ಎಲೆಕ್ಟ್ರಿಕಲ್ ಸ್ವಿಚಸ್ಸು ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ನಾವು ಮತ್ತೆ ಸಾಫ್ಟ್ ಮಾಡೋಕ್ಕಾಗಲ್ಲ. ಒಂದ್ಸಲ ಹಾರ್ಡ್ ಆದಮೇಲೆ ಮತ್ತೆ ಸಾಫ್ಟ್ ಮಾಡೋಕ್ಕಾಗೋದಿಲ್ಲ. ಥರ್ಮೋಪ್ಲಾಸ್ಟಿಕ್ಸ್ನ ರೀಯೂಸ್ ಮಾಡ್ಬೋದು ಪದೇ ಪದೇ, ಅಂದರೆ ಲೈಕ್ ನಾನು ಆಲ್ರೆಡಿ ಹೇಳ್ದಂಗೆ ಸಾಫ್ಟ್ ಆ್ಯಂಡ್ ಎಗೇನ್ ಆಗಿರೋದ್ರಿಂದ ರೀಯೂಸ್ ಮಾಡ್ಬೋದು. ಇಲ್ಲಿ ರೀಯೂಸ್ ಮಾಡೋದಕ್ಕಾಗೋದಿಲ್ಲ. ತುಂಬ ಸಾಫ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವು ಆ್ಯಸ್ ಇನ್ ಪ್ಲಾಸ್ಟಿಕ್ ಕವರ್ಸ್ ಸಾಫ್ಟ್ ಮತ್ತು ಪ್ಲಾಸ್ಟಿಕ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಮೆಟೀರಿಯಲ್ ತುಂಬ ಗಟ್ಟಿ ಮತ್ತು ಬ್ರಿಟಲ್ ಆಗಿರುತ್ತೆ. ಸೊ ದೇ ಆರ್ ಅಫೆಕ್ಟೆಡ್ ಬೈ ಸರ್ಟನ್ ಸಾಲ್ವೆಂಟ್. ಯಾವುದೋ ಒಂದು ಸಾಲ್ವೆಂಟ್ ಹಾಕಿದ್ರೆ ಅಫೆಕ್ಟ್ ಆಗ್ತವೆ ಕೆಮಿಕಲ್ ಚೇಂಜಸ್ ಆಗೋದ್ರಿಂದ. ಯಾವ ಸಾಲ್ವೆಂಟ್ ಹಾಕಿದ್ರೂ ಇದು ಅಫೆಕ್ಟ್ ಆಗೋದಿಲ್ಲ. ಮತ್ತು ಇದು ಫೈರ್ ಪ್ರೂಫ್ ಅಲ್ಲ, ಅಂದರೆ ಬೆಂಕಿ ಹಚ್ಚಿದ್ರೆ ಅದರಿಂದ ರಿಯಾಕ್ಟ್ ಆಗಿ ಅದು ಬೇರೆ ಥರ ಶೇಪ್ನ ತಗೊಳ್ಳುತ್ತೆ. ಬಟ್ ಇದು ಫೈರ್ ಪ್ರೂಫ್, ಬೆಂಕಿ ಬಂದ್ರೂ ಕೂಡ ಅದೇನು ರಿಯಾಕ್ಟ್ ಮಾಡೋದಿಲ್ಲ. ಸೊ ಇದರಲ್ಲಿ ಒಂದು 5 ಡಿಫರೆನ್ಸಸ್ನ ಬರೆದ್ರೆ ಯು ವಿಲ್ ಗೆಟ್ ಅ ಮಾರ್ಕ್ಸ್. ಸೊ ನೆಕ್ಸ್ಟ್ ಕ್ವಶನ್, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಸಿರಾಮಿಕ್ಸ್. ನೋಡಿ, ಸಿರಾಮಿಕ್ ಮೆಟೀರಿಯಲ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಅದ್ರದ್ದು ಗುಣಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ತುಂಬ ಹಾರ್ಡ್ ಮೆಟೀರಿಯಲ್, ಅದು ತುಂಬ ಹಾರ್ಡ್ ಆ್ಯಂಡ್ ಬ್ರಿಟಲ್ ಮೆಟೀರಿಯಲ್. ಸೊ ಅಡ್ವಾಂಟೇಜಸ್ಗೆ ಬಂದರೆ ನೀವು ಅದನ್ನೆಲ್ಲ ಬರೀರಿ. ಹೈ ಟೆಂಪ್ರೇಚರ್ಸ್ನ ಅದು ವಿಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ, ಅಂದರೆ ತುಂಬ ಟೆಂಪ್ರೇಚರ್ ಬಂದ್ರೂ ಕೂಡ ಕರಗೋದಿಲ್ಲ ಅಂತ ಅರ್ಥ. ಇದನ್ನು ಅದಕ್ಕೆ ಹೈ ಟೆಂಪ್ರೇಚರ್ನ ವಿಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಆಗಿ ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು ಸಿರಾಮಿಕ್ಸ್ದು ಏನು ಲೈಟ್ ಕಂಬದಲ್ಲಿ ಮೇಲ್ಗಡೆ ಗುಪ್ಪಿ ಇರುತ್ತಲ್ಲ, ಸೊ ಅದೆಲ್ಲ ಸಿರಾಮಿಕ್ ಮೆಟೀರಿಯಲ್ನ ಮಾಡಿರ್ತಾರೆ. ಯಾಕೆ ಅಂದರೆ ಅದು ಏನು ಹೀಟು ಹೊರಗಡೆ ಹೊರಗಡೆ ಪೋಲ್ ಆಗಬಾರ್ದು ಅಂತ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸಲ್ಲಿ ನೋಡ್ತೀವಿ. ಕೆಪಾಸಿಟರ್ಸ್, ರೆಸಿಸ್ಟರ್ಸ್ ಅದೆಲ್ಲನೂ ನಾವು ಸಿರಾಮಿಕ್ಸಿಂದನೇ ಮಾಡೋದು. ಮತ್ತು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ವಿತ್ ಲೋ ಡೆನ್ಸಿಟಿ. ಅದೇ ಕರೋಷನ್ ಮತ್ತು ವೇರ್ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯೋಲ್ಲ ಮತ್ತು ಸವಿಯೋದಿಲ್ಲ. ಕೆಮಿಕಲ್ ಏಜೆಂಟ್ಸಿಂದ ಯಾವುದೇ ಕಾರಣಕ್ಕೂ ಅದು ರಿಯಾಕ್ಟ್ ಆಗಿ ಯಾವಾಗಲೂ ಕೂಡ ಅದು ಬೇರೆ ಶೇಪ್ನ ತಗೊಳ್ಳೋದಿಲ್ಲ. ಬಟ್ ಅದ್ರದ್ದು ಲಿಮಿಟೇಷನ್ಸಿಗೆ ಬಂದರೆ ವೆರಿ ಬ್ರಿಟಲ್ ಮೆಟಲ್ ಇದು. ಬ್ರಿಟಲ್ ಮೆಟಲ್ ಅಂದರೆ ಗೊತ್ತಿದೆ ನಿಮಗೆ, ವಿತೌಟ್ ಡಿಫಾರ್ಮೇಷನ್ನು ನಿಮಗೆ ಗೊತ್ತಿಲ್ಲದಂಗೆ ಬ್ರೇಕ್ ಆಗುವಂಥದ್ದು ಲೋಡ್ ಅಪ್ಲೈ ಮಾಡಿದಾಗ. ಸೊ ಸಡನ್ ಫೇಲ್ಯೂರ್ ಆಗುತ್ತೆ. ಡಿಫಿಕಲ್ಟ್ ಟು ಮೆಷಿನ್ ಡ್ಯೂ ಟು ಹಾರ್ಡ್ನೆಸ್, ತುಂಬ ಹಾರ್ಡ್ ಆಗಿರೋದ್ರಿಂದ ಅದನ್ನು ಸರಿಯಾದ ಶೇಪ್ಗೆ ತರೋದು ಸ್ವಲ್ಪ ಕಷ್ಟ. ಮತ್ತು ಶಾಕ್ ಮತ್ತು ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ನ ಅದು ಮಾಡೋಕ್ಕಾಗೋದಿಲ್ಲ, ಪೂವರ್ ಆಗಿರುತ್ತೆ. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಾಸ್ಟು ತುಂಬ ಹೈ ಇರುತ್ತೆ. ಮತ್ತು ಇದನ್ನು ಜಾಯ್ನಿಂಗ್ ಅಥವಾ ವೆಲ್ಡಿಂಗ್ ಮಾಡೋದು ತುಂಬ ಕಷ್ಟ. ಇವೆಲ್ಲ ಲಿಮಿಟೇಷನ್ಸ್. ಸೊ ಯು ಕ್ಯಾನ್ ರೈಟ್ ಅರೌಂಡ್ 3 to 4 ಅಡ್ವಾಂಟೇಜಸ್ ಆ್ಯಂಡ್ 3 to 4 ಡಿಸ್ಅಡ್ವಾಂಟೇಜಸ್ ಫಾರ್ 5 ಮಾರ್ಕ್ಸ್. ಸೊ ನೆಕ್ಸ್ಟ್ ಕ್ವಶನ್, ಕಂಪೇರ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬೇಸ್ಡ್ ಆನ್ ಫಿಸಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಸೊ ನೀವು ಮೆಟಲ್ಸ್ ಅಂತ ಹೇಳಿದ್ರೆ ಅಂದರೆ ಮತ್ತು ನಾನ್ ಮೆಟಲ್ಸ್ ಅಂದರೆ ಗೊತ್ತಿದ್ರೆ ನಿಮಗೆ ಈ ಕ್ವಶನ್ ತುಂಬ ಸಿಂಪಲ್ಲು. ನೋಡೋದಕ್ಕೆ ಶೈನಿ ಅಪಿಯರೆನ್ಸ್ ಇರುತ್ತೆ ಮೆಟಲ್ ಅಂದರೆ, ಸಾಫ್ಟ್ ಆಗಿ ಇರುತ್ತೆ. ನಾನ್ ಮೆಟಲ್ಸು ಡಲ್ ಅಪಿಯರೆನ್ಸ್ ಇರುತ್ತೆ. ಸೊ ಮೆಟಲ್ಸು ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ನೋಡಿ, ನಾನ್ ಮೆಟಲ್ಸ್ ಅಂದ ತಕ್ಷಣ ನಿಮಗೆ ಪಾಲಿಮರ್ಸು, ಸಿರಾಮಿಕ್ಸು ಅದೆಲ್ಲ ಬರಬೇಕು ನಿಮ್ಮ ತಲೆಗೆ, ವುಡ್ಡು ಅದು. ಸೊ ಮೆಟಲ್ಸ್ ಅಂದ ತಕ್ಷಣ ಸ್ಟೀಲು, ಅಲ್ಯೂಮಿನಿಯಮು, ಕಾಪರು ಎಲ್ಲ ಮೆಟಲ್ಸೇ. ಫೆರಸ್ ಮತ್ತು ನಾನ್ ಫೆರಸ್ ಎರಡೂ ಕೂಡ ಮೆಟಲ್ಸೇ. ಹಾಗಾಗಿ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಇರ್ತವೆ. ಬಟ್ ನಾನ್ ಮೆಟಲ್ಸು ಇನ್ಸುಲೇಟರ್ಸ್ ಆಗಿರ್ತವೆ, ಅಂದರೆ ಕರೆಂಟ್ನ ಪಾಸ್ ಮಾಡ್ಕೊಳ್ಳಲ್ಲ, ಕರೆಂಟ್ನ ತಡೆದಿಡಿಯುತ್ತೆ, ಎಲೆಕ್ಟ್ರಿಸಿಟಿನ ತಡೆದಿಡಿಯುತ್ತೆ. ಅದೇ ಥರ ಹೀಟ್ನು ಕೂಡ ಕಂಡಕ್ಟ್ ಮಾಡುತ್ತೆ ಮೆಟಲ್ಸು. ಈ ಕಡೆ ನಾನ್ ಮೆಟಲ್ಸು ಹೀಟ್ನ ಏನು ಮಾಡುತ್ತೆ, ಕಂಡಕ್ಟ್ ಮಾಡೋದಿಲ್ಲ. ಪೂವರ್ ಥರ್ಮಲ್ ಕಂಡಕ್ಟರ್ಸ್ ಇದು. ಸೊ ತುಂಬ ಸ್ಟ್ರಾಂಗ್ ಆ್ಯಂಡ್ ಟಫ್ ಇರ್ತವೆ, ಹೈ ಮೆಕ್ಯಾನಿಕಲ್ ಸ್ಟ್ರೆಂತ್ ಇರ್ತವೆ. ಬಟ್ ನಾನ್ ಮೆಟಲ್ಸು ವೀಕ್ ಮತ್ತು ಬ್ರಿಟಲ್ ಆಗಿರ್ತವೆ. ಸೊ ಡಕ್ಟೈಲ್ ಮತ್ತು ಮ್ಯಾಲಿಯಬಿಲಿಟಿ ಅಂದರೆ ಅದನ್ನು ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಥವಾ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ನಾನ್ ಮೆಟಲ್ಲು, ನಾನ್ ಡಕ್ಟೈಲು, ಬ್ರಿಟಲ್ಲು ಮತ್ತು ನಾನ್ ಮ್ಯಾಲಿಯಬಲ್. ಸೊ ಇಷ್ಟು ಒಂದು 5 ಪ್ರಾಪರ್ಟೀಸ್ನ ಅಥವಾ 5 ಡಿಫರೆನ್ಸಸ್ನ ಬರೆದ್ರೆ ಸಾಕಾಗುತ್ತೆ. ಸೊ ಎಕ್ಸ್ಪ್ಲೈನ್ ಎನಿ ಒನ್ ನಿಕ್ಕಲ್ ಬೇಸ್ಡ್ ಅಲಾಯ್ ಅಂತ ಕೇಳ್ತಾ ಇದ್ದಾರೆ. ನಿಕ್ಕಲ್ ಬೇಸ್ಡ್ ಅಲಾಯ್ಗಳು ಯಾವ್ಯಾವುದು? ಇನ್ಕೊನಲ್ಲು, ಮಾನಲ್ ಮೆಟಲ್ಲು, ನಿಕ್ರೋಮ್. ಸೊ ಇವು ಮೇಜರ್ ನಿಕ್ಕಲ್ ಬೇಸ್ಡ್ ಅಲಾಯ್. ಯಾವ್ದಾದ್ರು ಒಂದು ಬರೀರಿ ಅಂತ ಹೇಳಿದ್ದಾರೆ. ಯು ಕ್ಯಾನ್ ರೈಟ್ ಎನಿ ಒನ್. ಇನ್ಕೊನಲ್ ತೊಗೊಂಡಿದ್ದೀನಿ ಇಲ್ಲಿ. ಇನ್ಕೊನಲ್ ಇಸ್ ಎ ಹೈ ಪರ್ಫಾರ್ಮೆನ್ಸ್ ನಿಕ್ಕಲ್ ಕ್ರೋಮಿಯಂ ಅಲಾಯ್. ಸೊ ನಿಕ್ಕಲ್ ಜೊತೆಗೆ ಕ್ರೋಮಿಯಂನ ನೀವು ಅಲಾಯಿಂಗ್ ಮಾಡಿದಾಗ ಬರುವಂಥದ್ದು ಇನ್ಕೊನಲ್ಲು. ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಎಕ್ಸಲೆಂಟ್ ಸ್ಟ್ರೆಂತು, ಕರೋಷನ್ ರೆಸಿಸ್ಟೆನ್ಸು. ನಿಕ್ಕಲ್ದು ಪ್ರಾಪರ್ಟಿನೇ ಹೈ ಟೆಂಪ್ರೇಚರ್ನ ತಡೆಯುವಂಥದ್ದು. ಹಾಗಾಗಿ ಹೈ ಟೆಂಪ್ರೇಚರಲ್ಲಿ ಕರೋಷನ್ನ ತಡೆಯುತ್ತೆ ಮತ್ತು ಸ್ಟ್ರಾಂಗ್ ಆಗಿರುತ್ತೆ.
ಅದಕ್ಕೆ ಅದನ್ನು ಏರೋಸ್ಪೇಸ್ ಮತ್ತು ಕೆಮಿಕಲ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಸೊ ನಿಕ್ಕಲು 60 to 70% ಇರುತ್ತೆ, ಕ್ರೋಮಿಯಮ್ 14 to 23% ಇರುತ್ತೆ, ಸ್ವಲ್ಪ ಐರನ್ನು, ಮಾಲಿಬ್ಡಿನಮ್, ನಿಯೋಬ್ಡಿನಮ್ ಮತ್ತು ಟೈಟಾನಿಯಮ್ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ಸಮ್ 2 ಪ್ರಾಪರ್ಟೀಸ್. 1000 ಡಿಗ್ರಿ ತನಕನೂ ಹೈ ಟೆಂಪ್ರೇಚರ್ ಸ್ಟ್ರೆಂತ್ ಇರುತ್ತೆ, ಕರೋಷನ್ ಮತ್ತು ಆಕ್ಸಿಡೇಷನ್ ರೆಸಿಸ್ಟೆನ್ಸ್ ಇರುತ್ತೆ, ಕ್ರೀಪ್ ಮತ್ತು ಫೆಟಿಗ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಗುಡ್ ಥರ್ಮಲ್ ಸ್ಟೆಬಿಲಿಟಿ ಇರುತ್ತೆ. ಅದಕ್ಕೆ ಗ್ಯಾಸ್ ಟರ್ಬೈನ್ಸು ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಸಲ್ಲಿ, ಹೈ ಟೆಂಪ್ರೇಚರ್ ಅಪ್ಲಿಕೇಶನ್ಸಲ್ಲಿ ನಾವು ಈ ಒಂದು ಮೆಟೀರಿಯಲ್ಸ್ನ ನೋಡ್ಬೋದು. ಕೆಮಿಕಲ್ ಪ್ರಾಪರ್ಟೀಸ್ ಇಂಜಿನಿಯರಿಂಗ್ ಮೆಟೀರಿಯಲ್ಸಲ್ಲಿ ಎಷ್ಟು ಅವಶ್ಯಕತೆ ಇದೆ ಅದನ್ನು ಡಿಸ್ಕಸ್ ಮಾಡಿ ಅಂತ ಒಂದು ಕ್ವಶನ್ ಇದೆ. ಈ ಕೆಮಿಕಲ್ ಪ್ರಾಪರ್ಟಿ ಅಂದರೆ ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್. ನೀವು ಯಾವುದೇ ಪ್ರಾಪರ್ಟಿ ಕೊಡಿ, ಸೊ ಇಫ್ ಇಟ್ಸ್ ಎ ಥರ್ಮಲ್ ಪ್ರಾಪರ್ಟಿ, ಇಟ್ಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಸಬ್ಜೆಕ್ಟೆಡ್ ಟು ಹೀಟ್ ಅಂತ ಬರಿಬೋದು. ಸಬ್ಜೆಕ್ಟೆಡ್ ಟು ಎಲೆಕ್ಟ್ರಿಕಲ್ ಕರೆಂಟ್ ಅಂದರೆ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟಿ ಅಂದರೆ ಇಟ್ ಇಸ್ ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಟು ಅಂಡರ್ಗೋ ಅ ಕೆಮಿಕಲ್ ಚೇಂಜ್ ಆರ್ ರಿಯಾಕ್ಟ್ ವಿತ್ ದ ಸಬ್ಸ್ಟೆನ್ಸಸ್. ನೀವೇನಾದರೂ ಕೆಮಿಕಲ್ ಚೇಂಜ್ ಮಾಡಿದ್ರೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಕೆಮಿಕಲ್ ಪ್ರಾಪರ್ಟಿ ನಿಂತಿರುತ್ತೆ. ಸೊ ಯು ಕ್ಯಾನ್ ರೈಟ್ ಸಮ್ 3 ಕೆಮಿಕಲ್ ಪ್ರಾಪರ್ಟೀಸ್ ಲೈಕ್ ಕರೋಷನ್ ರೆಸಿಸ್ಟೆನ್ಸ್. ಯಾವ ವಸ್ತುಗಳು ರಸ್ಟ್ ಹಿಡಿಯಲ್ಲ ಅಂದರೆ ಲೈಕ್ ತುಕ್ಕು ಹಿಡಿಯಲ್ಲ ಅಂತ ಏನು ಕರಿತೀವಿ ಕನ್ನಡದಲ್ಲಿ, ಸೊ ಅದನ್ನು ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಅಂತ ಕರಿತೀವಿ. ಆಕ್ಸಿಡೇಷನ್ ರೆಸಿಸ್ಟೆನ್ಸ್ ಅಂದರೆ ಬೇಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದೇ ಇರುವಂಥದ್ದು ಹೈ ಟೆಂಪ್ರೇಚರಲ್ಲಿದ್ದಾಗ. ಸೊ ಕೆಮಿಕಲ್ ಸ್ಟೆಬಿಲಿಟಿ, ಸೊ ಯಾವುದೇ ಥರ ಸರೌಂಡಿಂಗ್ ಮೆಟೀರಿಯಲ್ ಜೊತೆ ಸರಿಯಾಗಿ ಅದು ರಿಯಾಕ್ಟ್ ಆಗದೇ ಸ್ಟೇಬಲ್ ಆಗಿರುವಂಥದ್ದು. ಈ ಪ್ರಾಪರ್ಟೀಸ್ನ ಬರಿಬೋದು ನೀವು. ಸೆಲೆಕ್ಟ್ ದ ಸೂಟಬಲ್ ಪಾಲಿಮರ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್. ಇದು ನಾನು ಆಲ್ರೆಡಿ ಹೇಳಿದೆ. ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ ಅಂತ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ನೀವು ಬರಿಬೇಕಾಗಿರುವಂಥದ್ದು ಯಾವುದು ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕು. ಅದರಲ್ಲಿ ಬೇಕ್ಲೈಟ್ ಅನ್ನೋವಂಥ ಒಂದು ಮೆಟೀರಿಯಲ್, ಬೇಕ್ಲೈಟ್ ಅನ್ನೋವಂಥ ಒಂದು ಥರ್ಮೋಸೆಟ್ಟಿಂಗ್ ಪಾಲಿಮರು ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡಲ್ಲಿ ಯೂಸ್ ಮಾಡ್ತಾರೆ. ಅದ್ರದ್ದು ಪ್ರಾಪರ್ಟೀಸ್ ಯಾವ್ಯಾವುದು? ಸೊ ಪ್ರಾಪರ್ಟೀಸು ಎಕ್ಸಲೆಂಟ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್, ಯಾವುದೇ ಥರ ಕರೆಂಟು ಪಾಸ್ ಅಂದರೆ ಲೀಕೇಜ್ ಆಗೋದು ಅಥವಾ ಸೇಫ್ಟಿಯಿಂದ ಎಕ್ಸ್ಕ್ಯೂಸ್ ಆಗೋದು ಅದ್ರ ಯಾವುದೂ ಇರಲ್ಲ. ತುಂಬ ಸೇಫ್ಟಿ ಇರುತ್ತೆ, ಕರೆಂಟ್ ಲೀಕೇಜ್ನ ತಡೆಯುತ್ತೆ. ಹೈ ಹೀಟ್ ರೆಸಿಸ್ಟೆನ್ಸ್, ಬಿಸಿ ಆಗೋದಿಲ್ಲ. ಹಾರ್ಡ್ ಮತ್ತು ರಿಜಿಡ್ ಮೆಟೀರಿಯಲು, ಕೆಮಿಕಲ್ ರೆಸಿಸ್ಟೆನ್ಸ್ ಆಗುತ್ತೆ, ಮತ್ತು ಯಾವುದೇ ಕಾರಣಕ್ಕೂ ಬೆಂಕಿ ಬರೋದಿಲ್ಲ. ಸೊ ಇದಿಷ್ಟು ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್, ಅದ್ರದ್ದು ಪ್ರಾಪರ್ಟೀಸ್ ಆಯಿತು. ಸೊ ಈ ಒಂದು ಕ್ವಶನ್ಗೆ ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ಗೆ ಬೇಕ್ ಲೈಟ್ ಅಂತ ಬರಿಬೇಕಾಗುತ್ತೆ, ಅಂದರೆ ಅದ್ರದ್ದು ಪ್ರಾಪರ್ಟೀಸ್ನ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ ಮಾಡಿದ್ರಿ. ಈಗ CO3 ಬರೋಣ. CO3 ನಿಮಗೆ ಅಗೈನ್ 5 ಮಾರ್ಕ್ಸ್ ಕ್ವಶನ್ನು, 3 ಕ್ವಶನ್ಸ್ ಬರುತ್ತೆ. ಇದನ್ನು ಕೂಡ ಮಿಸ್ ಮಾಡ್ಕೋಬೇಡಿ, ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತ ಹೇಳಿದ್ರೆ ಮೆಷಿನ್ ಮೆಕ್ಯಾನಿಸಮ್ ಮತ್ತು ಮೆಷಿನ್ ಮೆಕ್ಯಾನಿಸಮ್ ಸ್ಟ್ರಕ್ಚರ್. ಸೊ ಇದರಲ್ಲಿ ನಿಮಗೆ ಬರುವಂಥದ್ದು ಕ್ವಶನ್ಸು ಡಿಫರೆನ್ಸ್ ಬಿಟ್ವೀನ್ ಮೆಷಿನ್ ಆ್ಯಂಡ್ ಮೆಕ್ಯಾನಿಸಮ್. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕೇಸ್ ಮೆಷಿನ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಇಟ್ಸ್ ಎ ಡಿವೈಸ್ ವಿಚ್ ರಿಸೀವ್ಸ್ ಎನರ್ಜಿ ಇನ್ ಸಮ್ ಅವೈಲಬಲ್ ಫಾರ್ಮ್ ಆ್ಯಂಡ್ ಯುಟಿಲೈಸಸ್ ಇಟ್ ಇನ್ ಟು ಸಮ್ ಪರ್ಟಿಕ್ಯುಲರ್ ಟೈಪ್ ಆಫ್ ವರ್ಕ್. ಯಾವ ಒಂದು ಡಿವೈಸು ಎನರ್ಜಿನ ತಡ್ಕೊಂಡು ವರ್ಕನ್ನು ಪರ್ಫಾರ್ಮ್ ಮಾಡುತ್ತೋ ಅದಕ್ಕೆ ನಾವು ಮೆಷಿನ್ ಅಂತ ಕರಿತೀವಿ. ಇದರಲ್ಲಿ ಯೂಸ್ಫುಲ್ ವರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಟ್ ಆಲ್ವೇಸ್ ಇನ್ವಾಲ್ವ್ಸ್ ಕಂಟ್ರೋಲ್ಡ್ ಮೋಷನ್. ಎಲೆಕ್ಟ್ರಿಸಿಟಿ ಅಪ್ಲೈ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋದಿಲ್ಲ. ಯಾವುದೋ ಒಂದು ಎನರ್ಜಿನ ಇನ್ನೊಂದು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೀಮ್ ಎಂಜಿನ್, ಕಾರ್ ಎಂಜಿನ್, ಲೇತ್ ಮೆಷಿನ್ ಇದು. ಕಮಿಂಗ್ ಟು ದ ಮೆಕ್ಯಾನಿಸಮ್ ಅಂದರೆ ಒನ್ ಆಫ್ ದ ಲಿಂಕ್ ಈಸ್ ಫಿಕ್ಸ್ಡ್. ಕೈನಮ್ಯಾಟಿಕ್ ಚೈನಲ್ಲಿ ಯಾವುದೋ ಒಂದು ಲಿಂಕನ್ನು ನೀವು ಫಿಕ್ಸ್ ಮಾಡಿದ್ರೆ ಬರುವಂಥದ್ದೇ ಮೆಕ್ಯಾನಿಸಮ್. ಸೊ ಇದನ್ನು ಟ್ರಾನ್ಸ್ಮಿಟಿಂಗ್ ಅಥವಾ ಟ್ರಾನ್ಸ್ಫಾರ್ಮಿಂಗ್ ಮೋಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸ್ಫುಲ್ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಮೆಷಿನ್ನ, ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಮೋಷನನ್ನು ಯೂಸ್ ಮಾಡ್ತೀವಿ. ಇಟ್ ಇನ್ವಾಲ್ವ್ಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಲಿಂಕ್ಸ್ಗಳ ಮಧ್ಯೆ ಆಗುವಂತಹ ರಿಲೇಟಿವ್ ಮೋಷನ್ಸಲ್ಲಿ ನಾವು ಮೆಕ್ಯಾನಿಸಮ್ನ ನೋಡ್ಬೋದು. ಇಲ್ಲಿ ಎನರ್ಜಿನ ಟ್ರಾನ್ಸ್ಮಿಟ್ ಮಾಡುತ್ತೆ, ಬಟ್ ವರ್ಕನ್ನು ಕ್ಯಾರಿ ಮಾಡುತ್ತೋ ಮಾಡಲ್ವೋ ಅನ್ನೋದು ಅನ್ಸರ್ಟನಿಟಿ ಇರುತ್ತೆ. ಸೊ 4 ಬಾರು, ಗೇರ್ ಟ್ರೈನು, ಕ್ಯಾಮ್ ಆ್ಯಂಡ್ ಫಾಲೋಯರ್ ಇವೆಲ್ಲ ನಾವು ಮೆಕ್ಯಾನಿಸಮ್ಗೆ ಎಕ್ಸಾಂಪಲ್ಸ್ ಅಂತ ತಗೋಬೋದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಕನ್ಸ್ಟ್ರೈನ್ ಮೋಷನ್ ಅಂತ ಕೊಟ್ಟ ತಕ್ಷಣ ನೀವು 3 ಕನ್ಸ್ಟ್ರೈನ್ ಮೋಷನ್ ನಿಮ್ಗೆ ಜ್ಞಾಪಕ ಬರಬೇಕಾಗುತ್ತೆ. ಸೊ ಒನ್ ಈಸ್ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್, ದ ಸೆಕೆಂಡ್ ಒನ್ ಈಸ್ ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್, ಥರ್ಡ್ ಒನ್ ಈಸ್ ಸಕ್ಸಸ್ಫುಲಿ ಕನ್ಸ್ಟ್ರೈನ್ ಮೋಷನ್. ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್ ಅಂದ್ರೆ ಏನು? ಯಾವ ಒಂದು 2 ಪೇರ್ಗಳ ಮಧ್ಯ, 2 ಲಿಂಕ್ಗಳ ಮಧ್ಯ ಮೋಷನ್ ಆಗುತ್ತೆ ಓನ್ಲಿ ಇನ್ ಒನ್ ಡೆಫಿನೆಟ್ ಡೈರೆಕ್ಷನ್. ಅಂದರೆ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಬಾರ್ ಇನ್ ಎ ಸ್ಕ್ವೇರ್ ಹೋಲ್, ಪಿಸ್ಟನ್ ಇನ್ ಎ ಸಿಲಿಂಡರ್. ಪಿಸ್ಟನ್ನಿನ ಸಿಲಿಂಡರಲ್ಲಿ ಜಸ್ಟ್ ಸ್ಲೈಡ್ ಆಗ್ತಿರುತ್ತೆ ಹೊರತು ದರ್ ಇಸ್ ನೋ ರೊಟೇಷನ್. ಹಾಗಾಗಿ ಅದಕ್ಕೆ ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್ ಅಂತ ಕರಿತೀವಿ. ಇನ್ಕಂಪ್ಲೀಟ್ಲಿ ಕನ್ಸ್ಟ್ರೈನ್ ಮೋಷನ್ ಅಂತ ಹೇಳಿದ್ರೆ ಮೋರ್ ದೆನ್ ಒನ್ ಪಾಸಿಬಲ್ ಮೋಷನ್. ಸರ್ಕ್ಯುಲರ್ ರಾಡ್ ಇನ್ ಎ ಸರ್ಕ್ಯುಲರ್ ಹೋಲ್. ಸೊ ಸರ್ಕ್ಯುಲರ್ ರಾಡ್ ಇನ್ ಎ ಸರ್ಕ್ಯುಲರ್ ಹೋಲಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್
ರೊಟೇಷನ್ ಆಸ್ ವೆಲ್ ಆಸ್ ಸ್ಲೈಡಿಂಗ್. ಸೊ ರೊಟೇಷನ್ ಪ್ಲಸ್ ಸ್ಲೈಡಿಂಗ್ ಎರಡೂ ಆಗೋದ್ರಿಂದ ಅದಕ್ಕೆ ಇನ್ಕಂಪ್ಲೀಟ್ಲಿ ಕನ್ಸ್ಟೈನ್ ಮೋಷನ್ ಅಂತ ಕರಿತೀವಿ. ಸಕ್ಸಸ್ಫುಲಿ ಕನ್ಸ್ಟೈನ್ ಮೋಷನ್ ಅಂದರೆ ಆ ಮೋಷನ್ ಯಾವುದೋ ಒಂದು ಎಕ್ಸ್ಟರ್ನಲ್ ಮೀನ್ಸಿಂದ ತಡೆಯಲ್ಪಟ್ಟಿದೆ. ಫಾರ್ ಎಕ್ಸಾಂಪಲ್ ಇನ್ ಬೇರಿಂಗ್ಸ್ ಏನು ರೊಟೇಷನ್ ಆಗೋದು ಅಥವಾ ಸ್ಲೈಡ್ ಆಗೋದು ಬೇರಿಂಗಲ್ಲಿ ಲೋಡಿಂದ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಪ್ಲೈನ್ 4 ಬಾರ್ ಮೆಕ್ಯಾನಿಸಮ್. ನೋಡಿ, ಈ ಥರದ್ದು ಕ್ವಶನ್ ನಿಮಗೆ ಮೆಕ್ಯಾನಿಸಮ್ಸ್ಗಳಲ್ಲಿ 5 ಮಾರ್ಕ್ಸ್ ಕ್ವಶನ್ಗೆ ಬರಬಹುದು. 4 ಬಾರ್ ಮೆಕ್ಯಾನಿಸಮ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಯು ಕ್ಯಾನ್ ಸಿ ಫಸ್ಟ್ ರೈಟ್ ದ ಡಯಾಗ್ರಾಮ್. ಸೊ ದಿಸ್ ಇಸ್ ಲಿಂಕ್ ನಂಬರ್ 4. ಲಿಂಕ್ ನಂಬರ್ 1 ಫಿಕ್ಸ್ ಆಗಿರುತ್ತೆ, A to B. A to D is a crank, this is rotating. ಸೊ D to C is a coupler, ಸೊ ಆಸಿಲೇಟಿಂಗ್ ಆಗುತ್ತೆ, ಅಂದರೆ ಲೈಕ್ ಈ ಥರ ಮೂವ್ಮೆಂಟ್ ಆಗುತ್ತೆ, ಸ್ಲೈಡಿಂಗ್ ಆಗುತ್ತೆ. B to C is a ಆಸಿಲೇಟಿಂಗ್. ಸೊ ಇದು B to C ಅನ್ನೋದು ಆಸಿಲೇಟ್ ಆಗುತ್ತೆ, ಅಂದರೆ ರಾಕರ್ ಅಂತ ಕರಿತೀವಿ. ಸೊ ದಿಸ್ ಮೂವ್ ಲೈಕ್ ದಿಸ್. ಸೊ ಲಿಂಕ್ 3 ಇಸ್ ಕಪ್ಲರ್ ಅಥವಾ ಕನೆಕ್ಟಿಂಗ್ ರಾಡ್ ಅಂತ ಕರಿತೀವಿ. ಸೊ ದಿಸ್ ವಿಲ್ ಗೋ ಲೈಕ್ ದಿಸ್ ಆ್ಯಂಡ್ ಯಾಂಕ್, ದಿಸ್ ವಿಲ್ ರೋಟೇಟಿಂಗ್. ಸೊ ಇದನ್ನು ನೀವು ಬರಿಬೇಕಾಗುತ್ತೆ. ಸೊ 4 ಲಿಂಕ್ಸು 4 ಟರ್ನಿಂಗ್ ಪೇರ್ಸ್ ಇರುತ್ತೆ. ABCD ಹತ್ರ 4 ಟರ್ನಿಂಗ್ ಪೇರ್ ಇರ್ತದೆ. 4 ಲಿಂಕ್ಸು ಡಿಫ್ರೆಂಟ್ ಲೆನ್ಸಿಂದ ಕನೆಕ್ಟ್ ಆಗಿರುತ್ತೆ. ಯಾವ್ಯಾವ ಲಿಂಕ್ಸು ಫಂಕ್ಷನ್ ಮಾಡುತ್ತೆ ಅಂತ ಬರೆದ್ರೆ 5 ಮಾರ್ಕ್ಸ್ಗೆ ದಿಸ್ ಇಸ್ ಸಫಿಷಿಯೆಂಟ್. ಸೊ ಫಿಕ್ಸ್ಡ್ ಲಿಂಕ್ನ ನಾವು ಫ್ರೇಮ್ ಅಂತ ಕರಿತೀವಿ. ಕ್ರ್ಯಾಂಕ್ ಮತ್ತು ಅಥವಾ ಡ್ರೈವರ್ನ ನಾವು ಲಿಂಕ್ 4 ಅಂತ ಕರಿತೀವಿ. ಅಕಾರ್ಡಿಂಗ್ ಟು ದಿಸ್ ಯು ಶುಡ್ ರೈಟ್ ದ ಡಯಾಗ್ರಾಮನ್ನು ಲೈಕ್ ನೀಟಾಗಿ ಬರೀಬೇಕಾಗುತ್ತೆ. ಲಿಂಕ್ 1, ಲಿಂಕ್ 2, ಲಿಂಕ್ 3, ಲಿಂಕ್ 4 ಯಾವ್ಯಾವುದು, ಲಿಂಕ್ 1ಗೆ ಏನಂತ ಕರೀತಾರೆ, ಲಿಂಕ್ 2ಗೆ ಏನಂತ ಕರೀತಾರೆ, ಲಿಂಕ್ 3ಗೆ ಏನಂತ ಕರೀತಾರೆ, ಆ್ಯಂಡ್ ಲಿಂಕ್ 4ಗೆ ಏನಂತ ಕರೀತಾರೆ ಅಂತ ನೀಟಾಗಿ ಬರೆದ್ರೆ ದಿಸ್ ಸಫಿಷಿಯೆಂಟ್ ಫಾರ್ 5 ಮಾರ್ಕ್ಸ್. ಆ್ಯಂಡ್ ವರ್ಕಿಂಗು ಅಷ್ಟೇ. ವೆನ್ ಕ್ರ್ಯಾಂಕ್ ರೊಟೇಟ್ಸ್ ಅಬೌಟ್ ಎ ಫಿಕ್ಸ್ಡ್ ಸೆಂಟರ್, ರಾಕರ್ ಆಸಿಲೇಟ್ಸ್ at the fixed center B and the motion is transmitted through the coupler ಅಂತ ಬರಿಬೋದು. ಅದಕ್ಕೆ ನಾವು ಪಂಪ್ಸು, ಎಂಜಿನ್ಸು, ಮೆಕ್ಯಾನಿಕಲ್ ಲಿಂಕೇಜಸಲ್ಲಿ 4 ಬಾರ್ ಚೈನ್ನ ನೋಡ್ತೀವಿ. ಸೊ ಎಕ್ಸ್ಪ್ಲೈನ್ ಎನಿ 2 ಇನ್ವರ್ಷನ್ಸ್ ಆಫ್ 4 ಬಾರ್ ಚೈನ್. ಯಾವ್ದಾದ್ರು 2 ಇನ್ವರ್ಷನ್ಸ್ ಆಫ್ 4 ಬಾರ್ ಚೈನ್ನ ಯು ಕ್ಯಾನ್ ಎಕ್ಸ್ಪ್ಲೈನ್. ಸೊ ಬೀಮ್ ಇಂಜಿನ್ ಇದೆ ನಿಮ್ಮ ಸಿಲೆಬಸ್ಸಲ್ಲಿ, ಯು ಕ್ಯಾನ್ ರೈಟ್ ದ ಬೀಮ್ ಇಂಜಿನ್. ಸೊ ಬೀಮ್ ಇಂಜಿನ್ ಅಂದರೆ ಏನು, ಕ್ರ್ಯಾಂಕ್ ಆ್ಯಂಡ್ ಲಿವರ್ ಮೆಕ್ಯಾನಿಸಮು. ಸೊ ಇಲ್ಲಿ 1 ಲಿಂಕ್ ಇಸ್ ಫಿಕ್ಸ್ಡ್, ಅಡ್ಜಸೆಂಟ್ ಲಿಂಕ್ ಇಸ್ ಅಲೋಡ್ ಟು ರೊಟೇಟ್ ಫುಲ್ಲಿ ವೈಲ್ ಅಪೋಸಿಟ್ ಲಿಂಕ್ ಇಸ್ ಆಸಿಲೇಟ್ಸ್. ಈ ಥರ 4 ಲಿಂಕನ್ನು ಡಿಸೈಡ್ ಮಾಡಿರ್ತಾರೆ. ಎಷ್ಟು ಟರ್ನಿಂಗ್ ಪೇರು ಅಂತೆಲ್ಲ ಬರೀರಿ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಬರೀರಿ. ಸಿಮಿಲರ್ಲಿ ಡಬಲ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಥವಾ ಕಪ್ಲಿಂಗ್ ರಾಡ್ ಆಫ್ ಎ ಲೋಕೋಮೋಟಿವ್ ಅಂತ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಯು ಕ್ಯಾನ್ ಟೇಕ್ ಎನಿ 2 ಎಕ್ಸಾಂಪಲ್ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಟು ರೈಟ್ ಎನಿ 1 ಆಲ್ಸೋ ಫಾರ್ 5 ಮಾರ್ಕ್ಸ್. ಸೊ ದಿಸ್ ಕ್ವಶನ್ ಇಸ್ ಫಾರ್ 10 ಮಾರ್ಕ್ಸ್ ಆ್ಯಕ್ಚುಲಿ. ಸೊ 5 ಮಾರ್ಕ್ಸ್ಗೆ ಕೇಳಿದಾಗ ಯು ಕ್ಯಾನ್ ರೈಟ್ ಓನ್ಲಿ 1. 4 ಬಾರ್ ಚೈನ್ ಮತ್ತು ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ಗೂ ಡಿಫ್ರೆನ್ಸ್ ಏನು ಅಂತ ಒಂದು ಕ್ವಶನ್ ಇದೆ ಇಲ್ಲಿ. ಸೊ 4 ಬಾರ್ ಚೈನ್ ಅಂದರೆ ನೀವು ಫಸ್ಟ್ ಕ್ವಶನ್ ನೀವು ಬರೀಬೇಕಾಗಿರೋದು ಹೌ ಮೆನಿ ಟರ್ನಿಂಗ್ ಪೇರ್ಸ್ ಅಂತ. ಸೊ 4 ಲಿಂಕ್ಸ್ ಆ್ಯಂಡ್ 4 ಟರ್ನಿಂಗ್ ಪೇರ್ಸ್. ಸ್ಲೈಡಿಂಗ್ ಸಿಂಗಲ್ ಸ್ಲೈಡರ್ ಕ್ರ್ಯಾಂಕ್ ಚೈನಲ್ಲಿ 1 ಸ್ಲೈಡಿಂಗ್ ಪೇರು, 3 ಟರ್ನಿಂಗ್ ಪೇರ್ಸು. ಸೊ 4 ಟರ್ನಿಂಗ್ ಪೇರ್ ಇದ್ದರೆ 4 ಬಾರ್ ಚೈನು, 3 ಟರ್ನಿಂಗ್ ಪೇರು, 1 ಸ್ಲೈಡಿಂಗ್